ದೇವ್ರಿಗೆ ಮಹಿಮೆ ಉಂಟಾಗಲಿ. ನಾವು ಪ್ರತಿ ವಾರದಂತೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಸ್ವಲ್ಪ ಸಮಯ ನಮ್ಮ ಧ್ಯಾನಕ್ಕೋಸ್ಕರವಾಗಿ 2 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ ವಚನ 16ರಿಂದ 12ನೇ ಅಧ್ಯಾಯ ವಚನ 10ರವರೆಗೆ ಇಷ್ಟು ಭಾಗವನ್ನು ನಾವು ಇವತ್ತೇನ್ ಮಾಡ್ಲಿಕ್ಕಿದ್ದೇವೆ ಅಂತಂದ್ರೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಇದೆಲ್ಲ ಓದ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಸಮಯ ಇನ್ನೂ ಹೆಚ್ಚಿಗೆ ಬೇಕಾಗುತ್ತೆ. ಅದರಿಂದ ನಾನು ಈಗಾಗಲೇ ಅದನ್ನ ಸುಮಾರು ಸಲ ಓದಿದ್ದೇನೆ. ಈ ವಾಕ್ಯ ಭಾಗವನ್ನು ಏನ್ ಮಾಡಿದ್ದೀನಿ ಅಂತಂದ್ರೆ ತುಂಬಾ ಸರಿ ನಾನು ಈ ವಾಕ್ಯವನ್ನು ಓದಿದ್ದೀನಿ. ತುಂಬಾ ಸರಿ ಅಂತಂದ್ರೆ ದೇವರೇ ನಿನ್ನ ಮಾತುಗಳು ನಾವು ಕೇಳಿಸ್ಕೋಬೇಕು, ನಿನ್ನ ಆಲೋಚನೆ ನಾವು ಕೇಳಿಸ್ಕೋಬೇಕು, ಬರ್ತಕ್ಕಂಥವ್ರ ಜೊತೆಗೆ ಮಾತಾಡು ಸ್ವಾಮಿ, ನನ್ನ ಜೊತೆಗೆ ನೀನ್ ಮಾತಾಡು ಅಂತ ಹೇಳಿ ಓದಿದ್ನೇ ಓದಿ ರಿಪೀಟ್ ಏನ್ ಮಾಡಿದ್ದೇನೆ ಅಂತಂದ್ರೆ ಅದನ್ನ ಅನೇಕ ಸಾರಿ ಓದ್ಬಿಟ್ಟು ಏನ್ ಮಾಡಿದ್ದೇನೆ ಅಂತಂದ್ರೆ ಆ ವಿಷಯಗಳನ್ನ ಏನ್ ಮಾಡಿದ್ದೇನೆ ಅಂದ್ರೆ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆ ಈ ಪುಸ್ತಕದಲ್ಲಿ ಸಹ ನಾನು ಬರ್ಕೊಂಡಿದ್ದೇನೆ ಏನಿವತ್ತು ನಾನು ಹೇಳ್ಬೇಕು ಎಂಬುದ್ರ ಕುರಿತಾಗಿ. ಅದರಿಂದ ಇವತ್ತು ಅದನ್ನೆಲ್ಲ ವಚನವನ್ನು ಎಲ್ಲ ಓದ್ಲಿಕ್ಕೆ ನಾವು ಹೋಗ್ತಾ ಇಲ್ಲ, ಬದಲಾಗಿ ಅಲ್ಲಿ ಏನಿದೆ, ಏನನ್ನ ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಆ ವಾಕ್ಯದ ಸಾರಾಂಶ ಏನು, ಈ 2 ಕೊರಿಂಥ 11ನೇ ಅಧ್ಯಾಯ ವಚನ 16ರಿಂದ 12ನೇ ಅಧ್ಯಾಯ ವಚನ 10ರವರೆಗೆ ಇದರಲ್ಲಿರ್ತಕ್ಕಂಥ ವಿಷಯ ಏನು ಎಂಬುದ್ರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಈ ಭಾಗದಲ್ಲಿ ಪೌಲ್ನ ಏನನ್ನು ಹೇಳ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ ದೇವ್ರ ವಾಕ್ಯದಲ್ಲಿ ಮೊದಲನೇ ಭಾಗದಲ್ಲಿ ಆತನ ಏನ್ ಮಾಡ್ತಾನೆ, ಹೊಗಳಿಕೊಳ್ಳೋದ್ರ ಬಗ್ಗೆ ಆತನ ಹೇಳ್ತಾ ಇದ್ದಾನೆ. ಅಂದ್ರೆ ನಾನು ಹೊಗಳ್ಕೊಳ್ತೇನೆ, ಅದಕ್ಕೆ ನನ್ನನ್ನು ಸ್ವಲ್ಪ ನೀವು ಸಹಿಸ್ಕೋಬೇಕು ಅಂತ ಹೇಳಿ ಪೌಲ್ನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹೇಳೋದ್ರ ಬಗ್ಗೆ ನೋಡ್ತದೆ. ಕೊರಿಂಥಕ್ಕೆ 2ನೇ ಬಾರಿ ಪತ್ರಿಕೆ ಬರೆಯೋ ಸಮಯದಲ್ಲಿ ಪೌಲ್ನ ಏನ್ ಮಾಡ್ತಾನೆ, ನಾನು ಹೊಗಳ್ಕೊಳ್ತಕ್ಕಂತನಾಗಿದ್ದೇನಪ್ಪ, ನೀವೆಲ್ಲ ಹೊಗಳ್ಕೊಂತೀರಲ್ಲ, ಅನೇಕ ವಿಷಯದಲ್ಲಿ ನೀವೆಲ್ಲರೂ ಹೊಗಳ್ಕೊಂತೀರಲ್ಲ, ನಾನು ಸ್ವಲ್ಪ ಹೊಗಳ್ಕೊಂತೇನೆ, ನನ್ನ ಸ್ವಲ್ಪ ಸಹಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲರೂ ಸಹ ಹೊಗಳ್ಕೊಳ್ತೇವೆ ನಾವು ಅಲ್ವಾ? ಎಲ್ಲರೂ ಸಹ ಏನಿದೆ ಹೊಗಳಿಕೆ. ಯಾಕೆ ಹೇಳಿ? ಹಾಗೆ ಇರೋದು ನಾವು ಹಾಗೆ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದರಿಂದ ನಮ್ಮೆಲ್ಲರಿಗೂ ಹೊಗಳಿಕೆ ನಮ್ಮೆಲ್ಲರಲ್ಲಿ ಇದೆ. ಆದ್ರೆ ಯಾವುದಕ್ಕಾಗಿ ನಾವು ಹೊಗಳ್ಕೊಂತೇವೆ? ಸಾಮಾನ್ಯವಾಗಿ ನೋಡು, ನಾ ಇಂಥ ಒಳ್ಳೆ ರೇಷ್ಮೆ ಸೀರೆ ತಗೊಂಡಿದ್ದೇನೆ, ಅಥವಾ ಇಂಥ ನಕ್ಲೆಸ್ ತಗೊಂಡಿದ್ದೇನೋ, ಬಂಗಾರ ತಗೊಂಡಿದ್ದೇನೋ, ಅಥವಾ ಬೆಂಗಳೂರಲ್ಲಿ ನಾನು 2 ಸೈಡ್ ತಗೋದು ಇಷ್ಟು ದೊಡ್ಡದು ಏನ್ ಮಾಡಿದ್ದೇನೆ, ಬಿಲ್ಡಿಂಗ್ ಕಟ್ಟಿದ್ದೇನೆ, ಅಥವಾ ಇಷ್ಟೊಂದು ಮನೆಗಳು ಕಟ್ಟಿದ್ದೇನೆ, ನಾನು ಇಷ್ಟೊಂದು ಸೈಟ್ಗಳು ಮಾಡಿದ್ದೇನೆ, ಇಷ್ಟೊಂದು ನನಗೇನಾಗುತ್ತೆ ಆದಾಯ ಇದೆ ಅಂತ ಹೇಳಿ ಹೊಗಳ್ಕೊಂತೇನೋ ಅಲ್ವಾ? ಹೊಗಳ್ಕೊಂಡ್ರೆ ನೋಡಿದೇನೋ, ಅವ್ರಿಗೆ 20,000 ಸಂಬಳ ಬಂದ್ರು ನನಗೆ 50,000 ಸಂಬಳ ಇದೆ ಅಂತ ಹೇಳ್ತಾರೆ. ಹಳ್ಳಿಗೆ ಹೋದಾಗ ಬೆಂಗಳೂರಾಗ ಇಲ್ಲಿ ಬಂದು 10,000 15,000 ಕೆಲಸ ಮಾಡ್ತಾರೆ. ಅಲ್ಲಿ ಊರಿಗೋಗಿ ಎಷ್ಟು ಹೇಳ್ಕೊಂತಾರೆ, ನನಗೆ 50,000 ಸಂಬಳ ಇದೆ, ನಾನು IT ಕಂಪ್ನಿಗೆ ಹೋಗ್ತೀನಿ ಕೆಲ್ಸಕ್ಕೆ. IT ಕಂಪ್ನಿಗೆ ಹೋಗ್ತಾರೆ ಸರಿ, ಆದ್ರೆ ಅಲ್ಲಿ ಯಾವ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಅವ್ರು ಹೇಳ್ತಾರೆ ನಾನು ಅಂತ ಕಂಪ್ನಿ ಹೋಗ್ತೀನಿ, ಇಂಥ ಕಂಪ್ನಿ ಹೋಗ್ತೀನಿ, ನನ್ಗೆ ಅಷ್ಟು ಸಂಬಳ ಇದೆ, ಇಷ್ಟು ಸಂಬಳ ಅಂದ್ರೆ ಹೊಗಳ್ಕೊಂತಾರೆ. ಯಾಕೆ ಹೊಗಳ್ಕೊಂತಾರೆ? ನಾನು ಗ್ರೇಟು, ನಾನು ಗ್ರೇಟು ಅಂತ ಹೇಳಿ ಹೊಗಳ್ಕೊಂತಾರೆ. ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಮನುಷ್ಯರು ಯಾವ್ದಕ್ ಹೊಗಳ್ಕೊಂತಾರೆ? ತಮ್ಮಲ್ಲಿ ಏನೈತೋ ಅದನ್ನ, ತಮ್ಮ ಬಲವನ್ನ ಜನರಿಗೆ ಏನ್ ಮಾಡ್ಬೇಕು, ತೋರಿಸ್ಬೇಕು. ನಾನು ಆರ್ಥಿಕ ಬಲ ತೋರಿಸ್ಬೇಕು, ನಾನು ಯಾವ ರೀತಿಯಾಗಿದ್ದೇನೆ ಅಂತ ಹೇಳಿ ತೋರಿಸ್ಬೇಕು, ನಾನು ಸಮಾಜದಲ್ಲಿ ಹೆಂಗಿದ್ದೇನೆ ಅಂತ ಹೇಳಿ ತೋರಿಸ್ಬೇಕು. ಈ ರೀತಿಯಾಗಿ ಏನ್ ಮಾಡ್ತಾನೆ ಅಂದ್ರೆ ಮನುಷ್ಯ ಅನೇಕ ವಿಷಯಗಳಲ್ಲಿ ಹೊಗಳ್ಕೊಂತಾನೆ. ಅದಕ್ಕೆ ಪೌಲ್ನ ಹೇಳ್ತಾನೆ, ನಾನು ಸಹ ಹೊಗಳ್ಕೊಂತೀರಪ್ಪ, ನನ್ನ ಸ್ವಲ್ಪ ಸಹಿಸ್ಕೊಳ್ರಿ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಪೌಲನ್ ಯಾವ್ದ್ರ ಬಗ್ಗೆ ಹೊಗಳ್ಕೊಳ್ತಾ ಇದ್ದಾನೆ ಅಂತಂದ್ರೆ ತನ್ನ ಬಲ ಸಾಮರ್ಥ್ಯದ ಕುರಿತಾಗಿ ಆತನ ಹೊಗಳ್ಕೊಳ್ತಾ ಇಲ್ಲ. ಪೌಲ್ನು ಹೊಗಳ್ಕೊಂತಾ ಇದ್ದಾನೆ, ಆದ್ರೆ ನಾವು ಹೊಗಳ್ಕೊಳ್ಳೋ ಹಾಗೆ ನನ್ನ ಇಂಥ ಸಾಮರ್ಥ್ಯ ಐತೆ ಅಂತ ಹೇಳಿ ಆತನ ಹೊಗಳ್ಕೊಳ್ತಾ ಇಲ್ಲ. ಬಲ ಸಾಮರ್ಥ್ಯದ ಕುರಿತಾಗಿ ಹೊಗಳ್ಕೊಳ್ಳುವ ಬದಲು ಪೌಲ್ನ ಯಾವ್ದ್ರ ಬಗ್ಗೆ ಹೊಗಳ್ಕೊಳ್ತಾ ಇದ್ದಾನೆ ಅಂತ ಹೇಳಿ ನೋಡುವಾಗ ತನ್ನ ಬಲಹೀನತೆ ಬಗ್ಗೆ ಹೊಗಳ್ಕೊಂತೇನೆ ಅಂತ ಹೇಳಿ ಹೇಳ್ತಾನೆ. ಪೌಲ್ನ ಏನ್ ಹೇಳ್ತಾನೆ, ನಾನು ಯಾವ್ದ್ರ ಬಗ್ಗೆ ಹೊಗಳ್ಕೊಂತೇನೆ ಅಂತಾರೆ, ನನ್ನ ಬಲಹೀನತೆಯಲ್ಲಿ ಹೊಗಳ್ಕೊಂತೇನೆ ಅಂತ ಹೇಳೋದ್ರ ಬಗ್ಗೆ ನೋಡೋಣ. ಅಂದ್ರೆ ನಾವು ನಮ್ಮ ಬಲದ ಬಗ್ಗೆ ಹೊಗಳ್ಕೊಂತೇವೆ, ಪೌಲ್ನ ಹೇಳ್ತಾನೆ ತನ್ನ ಬಲಹೀನತೆಯನ್ನು ಕುರಿತಾಗಿ ಹೊಗಳ್ಕೊಳ್ಳೋದ್ರ ಬಗ್ಗೆ ನಾವು ನೋಡ್ತೇವೆ. ಅದೇ ನಮಗೆ ಪೌಲ್ನಿಗೆ ಇರೋ ವ್ಯತ್ಯಾಸ. ನಾವು ನಮಗೆ ಏನೈತಲ್ಲ ದೊಡ್ಡದಾಗಿ ಅದ್ರ ಬಗ್ಗೆ ಮೇಲಿರೋದ್ ಹೇಳ್ತೇವೆ. ಅದೇ ನಮ್ದು ಕೆಟ್ಟದ್ದು ನಮ್ಮ ಜೀವಿತದಲ್ಲಿ 16 ಹೇಳ್ತೇವ. ಶಂಕರ ಮೊನ್ನೆ ಬಿದ್ದು ಬಂದಿದ್ದಾನೆ, ಗಾಡಿ ಓಡಿಸುವಾಗ ಜೋರಾಗಿ ಹೋದ್ನಂತೆ, ಸ್ಕಿಡ್ ಆಯ್ತಂತೆ, ಕೈ ಎಲ್ಲ ಕೆತ್ತಿದೆ. ಇದನ್ನ ನಾನು ಹೋಗಿ ಬಿದ್ದ್ಬಿಟ್ಟೆ, ಕೈಯೆಲ್ಲ ನೋಡಿ ಇಷ್ಟೆಲ್ಲ ಉಜ್ಬಿಟ್ಟೈತೆ ಅಂತ ಹೇಳಿ ಎಲ್ಲರಿಗೆ ತೋರ್ಸಿದ್, ನಾ ಬಂದು ತೋರ್ಸ್ಲಿಲ್ಲ ಅಲ್ವಾ? ಅದೇ ಏನಾದ್ರು ಒಂದು ಹೆಮ್ಮೆ ಕೆಲಸ ಮಾಡಿದ್ರೆ, ಉದಾಹರಣೆ ಹೇಳ್ತಾರೆ ಶಂಕರನ್, ಬೇಜಾರು ಮಾಡ್ಕೊಬಿಡ ಅಲ್ವಾ? ಅವ್ರು ಬಿದ್ದು ಬಂದಿದ್ದಾನೆ, ಕೈ ಗಾಯ ಆಗಿದೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದೀವಿ, ಇವಾಗ ಎಲ್ಲ ಆಯ್ತು. ಅದನ್ನ ನಾವೇನ್ ಮಾಡ್ತೇವೆ, ಆ ಬಲಹೀನತೆ ಅದು ತಪ್ಪಾಗಿದೆ, ಅದನ್ನ ನಾವ್ ಹೇಳ್ಕೊಳ್ಳಲ್ಲ. ಅದೇ ನಾವೇನಾದ್ರೂ ಸಾಧನೆ ಮಾಡಿದ್ರೆ ನಾನು ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅದು ಹೇಳ್ತಾನೆ
ಪೌಲ್ನ ಹೇಳ್ತಾನೆ, ನನ್ನ ಬಲಹೀನತೆಯನ್ನು ನಾನೇನ್ ಮಾಡ್ತೇನೆ, ಎತ್ತಿ ತೋರಿಸ್ತೇನೆ ಹೊರತು ನನ್ನ ಬಲನಲ್ಲ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ವಚನ 11:30 ಯಾರಾದ್ರೂ ಓದಿ ಒಬ್ರು. 11:30 ವಚನದಲ್ಲಿ ಆತನ ಹೇಳ್ತಾನೆ, ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ಸಾಕು. ಪೌಲ್ನ ಹೇಳ್ತಾನೆ, ನಾನು ಹೊಗಳ್ಕೊಳ್ಬೇಕಾದ್ರೆ ಯಾವ್ದ್ರಲ್ಲಿ ಹೊಗಳ್ಕೊಳ್ತೇನೆ, ನನ್ನ ಬಲಹೀನತೆಯನ್ನ ತೋರ್ಪಡಿಸುವ ವಿಷಯದಲ್ಲಿ ಹೊಗಳ್ಕೊಳ್ತೇನೆ. ನಾನೇನಾದ್ರೂ ಹೊಗಳ್ಕೊಂತ ಇದ್ದೇನೆ ಅಂದ್ರೆ ಈ ರೀತಿಯಾಗಿ ಹೊಗಳ್ಕೊಂತ ಇದ್ದೇನೆ ಅಂತ ಹೇಳ್ತಾನೆ. ಆದ್ರೆ ಸಾಮಾನ್ಯವಾಗಿ ಜನರೆಲ್ಲರೂ ಏನ್ ಮಾಡ್ತಾರೆ, ತಮ್ಮ ಬಲದ ಬಗ್ಗೆನೆ, ತಮಗೆ ಯಾವ್ಯಾವ ಬಲ ಇದೆಯೋ ಅದ್ರ ಬಗ್ಗೆ ಹೊಗಳ್ಕೊಳ್ತಕ್ಕಂಥವ್ರಾಗಿದ್ದಾರೆ. ಆದ್ರೆ ಪೌಲ್ನ ಹೇಳ್ತಾನೆ, ನಾನು ಆ ರೀತಿಯಾಗಿ ಹೊಗಳ್ಕೊಳ್ಳಲ್ಲ. ನನ್ನ ಬಲದಲ್ಲಿ ನಾನೇನ್ ಮಾಡಲ್ಲ ಅಂತಂದ್ರೆ ಹೊಗಳ್ಕೊಳ್ಳಲ್ಲ, ನನ್ನ ಬಲಹೀನತೆ ಕುರಿತಾಗಿ ಹೊಗಳ್ಕೊಳ್ತೇನೆ ಎಂಬುದ್ರ ಕುರಿತಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಆತನು ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ, ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ದರೂ ಅದು ನನಗೆ ಅವಶ್ಯವಾಗಿದೆ. ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳ ಕುರಿತು ತಿಳಿಯಪಡಿಸುವ ರಹಸ್ಯಗಳನ್ನ ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನ ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹ ರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೆ, ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲ ಶಕ್ಯವಾದ ಹೇಳಬಾರದ ಮಾತುಗಳನ್ನ ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹ ಸಹಿತನಾಗಿದ್ದನೋ ದೇಹ ರಹಿತನಾಗಿದ್ದನೋ ನಾನರಿಯೆ, ದೇವರೇ ಬಲ್ಲನು. ಅಂತವನನ್ನ ಕುರಿತು ಹೆಚ್ಚಳ ಪಡುವೆನು. ನನ್ನನ್ನು ಕುರಿತಾದರೂ ನನ್ನ ನಿರ್ಬಲಾವಸ್ಥೆಯಲ್ಲೇ ಹೊರತು ಬೇರೆ ಹೆಚ್ಚಳ ಪಡುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಪೌಲ್ನ ಹೇಳ್ತಾನೆ, ಒಬ್ಬ ಮನುಷ್ಯ ಏನ್ ಹೇಳ್ತದಾನೆ, ಒಬ್ಬ ಮನುಷ್ಯ ಏನ್ ಮಾಡಿದಂತೆ 14 ವರ್ಷದಿಂದ ಪೌಲ್ನ ಹೇಳ್ತಕ್ಕಂಥದ್ದು ಕತೆ ಒಂದು ಹೇಳ್ತದಾನೆ, ಒಂದು ಸ್ಟೋರಿ ಹೇಳ್ತಾನೆ, ಒಂದು ವಿಷಯ ಹೇಳ್ತಾ ಇದ್ದಾನೆ, ನಡೆದಿರೋ ಘಟನೆ ಹೇಳ್ತಾನೆ. ಅದನ್ನ 14 ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಏನ್ ಮಾಡಿದ್ನಪ್ಪ ಅಂತಂದ್ರೆ ಎತ್ತಲ್ಪಟ್ನ. ಅವನು ಮೇಲಕ್ಕೆ ದೇವರ ಪರದೈಸಿಗೆ ಎತ್ತಲ್ಪಟ್ನು. ಅವನ್ ದೇಹ ಸಹಿತನಾಗ ಹೋಗಿದ್ನೋ ಅಥವಾ ದೇಹ ಇಲ್ದಂಗ ಹೋಗಿದ್ನೋ ನನಗೇನು ಗೊತ್ತಿಲ್ಲಪ್ಪ. ಆದ್ರೆ ಅವನು ಹೋಗಿ ಬಂದ್ ಏನ್ ಮಾಡಿದ್ನು, ಇಲ್ಲಿವರೆಗೆ ಕೇಳದೆ ಇರತಕ್ಕಂತ ಸತ್ಯಾರ್ಥಗಳನ್ನ ಅನೇಕ ವಿಷಯಗಳನ್ನ ಅದನ್ನು ಹೇಳಿದ್ನು. ಅದಕ್ಕಾಗಿ ಏನ್ ಮಾಡ್ತೇನೆ, ಅವನಲ್ಲಿ ನಾನು ಹೆಚ್ಚಳ ಪಡ್ತೇನೆ. ಅಂತ ವಿಷಯಗಳು ನಾನೇನ್ ಮಾಡ್ತೇನೆ, ಹೆಚ್ಚಳ ಪಡ್ತೇನೆ. ಆ ವಿಷಯ ಹೇಳೋದ್ರಲ್ಲಿ ನಾ ಹೆಚ್ಚಳ ಪಡ್ತೇನೆ. ಆದ್ರೆ ನನ್ನ ವಿಷಯದಲ್ಲಿ ಹೆಚ್ಚಳ ಪಡಲ್ಲ. ಅಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ, ನಾನಾದ್ರೂ ಏನ್ ಮಾಡ್ತೀನಿ, ನನ್ನ ನಿರ್ಬಲಾವಸ್ಥೆಯಲ್ಲಿಯೇ ಹೊರತು ಬೇರೆ ಹೆಚ್ಚಳ ಪಡೋದಲ್ಲ. ನನ್ನ ನಿರ್ಬಲಾವಸ್ಥೆಯನ್ನು ತಿಳಿಸೋದ್ರಲ್ಲಿ ನಾನು ಹೆಚ್ಚಳ ಪಡ್ತೇನೆ ಹೊರತು ನಾನೇನ್ ಮಾಡಲ್ಲ, ನನ್ನ ಬಲ ಸಾಮರ್ಥ್ಯದಲ್ಲಿ ಹೆಚ್ಚಳ ಪಡಲ್ಲ ಅನ್ನೋದ್ರ ಬಗ್ಗೆ ನಾವೆಲ್ಲ ನೋಡ್ತೇವೆ. ಅಂದ್ರೆ ಯಾರೋ ಮಾಡಿರೋ ವಿಚಾರನ ಕುರಿತು ಏನ್ ಮಾಡ್ತಾನೆ, ಹೆಚ್ಚಳ ಪಡ್ತಾನೆ. ಓ, ದೇವ್ರ ಆತನ ಮೇಲೆ ತೆಗೆದುಕೊಂಡು ಹೋದ್ರು, ದೇವ್ರ ಸ್ತೋತ್ರ ಅಂತ ಹೇಳ್ತಾನೆ. ಆತನ ದೇವ್ರ ಹತ್ರ ವಿಷಯಗಳನ್ನ ತಿಳ್ಕೊಂಡು ಅಲ್ಲಿ ನೋಡಿದ್ನು, ಬಂದು ತಿಳಿಸಿದ್ನು ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಹೋದೆ, ನಾನು ಮಾಡಿದ್ದೆ ಅಂತ ಹೇಳಿ ಏನ್ ಮಾಡ್ತಾ ಇಲ್ಲ, ಆತನು ಹೇಳ್ತಾ ಇಲ್ಲ. ಅಂದ್ರೆ ಆತನು ನಾನಾದ್ರೂ ನನ್ನ ಏನ್ ಮಾಡ್ತೇನೆ, ನಿರ್ಬಲಾವಸ್ಥೆಯಲ್ಲಿ ಹೆಚ್ಚಳ ಪಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ದೇವಜನರಾಗಿರ್ತಕ್ಕಂಥ ನಾವು ಇದರಿಂದ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಎಲ್ಲಿವರೆಗೆ ನಮ್ಮ ಬಲ ಸಾಮರ್ಥ್ಯದಲ್ಲಿ ಹೆಚ್ಚಳ ಪಡ್ತೇವೋ ಅಲ್ಲಿವರೆಗೆ ನಾವು ದೇವರನ್ನ ಮಹಿಮೆ ಮಾಡಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮ್ಮ ಬಲಹೀನತೆಗಳಲ್ಲಿ ನಾವೇನ್ ಮಾಡ್ಬೇಕು, ಹೊಗಳ್ಕೋಬೇಕು. ಬಲಹೀನತೆಗಳನ್ನ ಏನ್ ಮಾಡ್ಬೇಕಾಗಿದೆ, ಬಲಹೀನತೆಗಳಲ್ಲಿಯೇ ನಾವೇನ್ ಮಾಡ್ಬೇಕು, ದೇವರನ್ನ ಮಹಿಮೆ ಮಾಡ್ಬೇಕು. ನಾವೇ ಮಾಡ್ಬೇಕು, ನಾನು ಹಾಗಿದ್ದೇನೆ, ನಾನು ಹೀಗಿದ್ದೇನೆ ಅಲ್ಲ, ಸ್ವಾಮಿ ನಾನು ಇಂಥವನಾಗಿದ್ದೇನೆ, ನನ್ನನ್ನ ಕರುಣಿಸು ಅಲ್ವಾ. ಇಬ್ರು ಪ್ರಾರ್ಥನೆ ಮಾಡಕ್ ಹೋದ್ರು, ಯಾರೋ ಸುಂಕದವನು ಮತ್ತೆ ಪರಿಸಾಯನು ಅಲ್ವಾ. ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ಸುಂಕದವನು ಏನ್ ಮಾಡ್ತಾನೆ, ಸ್ವಾಮಿ ನೋಡು, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡ್ತೀನಿ, ನಾನು ಸಂಪಾದಿಸೋದ್ರಲ್ಲಿ ಎಲ್ಲದರಲ್ಲಿ 10 ಪಾಲ್ ಕೊಡ್ತೇನೆ, ನಾನು ಹಾಗೆ ಮಾಡ್ತೀನಿ, ನಾನು ಹೀಗ್ ಮಾಡ್ತೀನಿ ಅಂತ ಹೇಳಿ ಒಂದು ದೊಡ್ಡ ಡಂಬಾಚಾರವಾಗಿ ಪ್ರಾರ್ಥನೆ ಮಾಡಿದ. ಆದ್ರೆ ಇನ್ನೊಬ್ನ ಏನ್ ಮಾಡ್ತಾನೆ, ಸುಂಕದವನು ಪರಲೋಕದ ಕಡೆ ಮೇಲೆ ಕಣ್ಣೆತ್ತಿ ನೋಡೋದಕ್ಕೂ ಮನಸ್ಸಿಲ್ದೆ ಆತನೇ ಮಾಡ್ತಾನೆ, ಬಹಳ ದೀನತೆಯಿಂದ ಸ್ವಾಮಿ ಪಾಪಿಯಾದ ನನ್ನ ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತ. ಒಂದೇ ಚುಟುಕ್ ಪ್ರಾರ್ಥನೆ. ಯಾರ್ದು? ಸುಂಕದವನ್ದು. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿ, ಪಾಪಿಯಾಗಿರೋ ಮನುಷ್ಯಂದು ಹೆಂಗೆ ಪ್ರಾರ್ಥನೆ, ಚುಟುಕ್ ಪ್ರಾರ್ಥನೆ. ಮೇಲೆತ್ತಿ ದೇವ್ರ ಕಡೆ ನೋಡಕ್ಕೂ ಮನಸ್ಸಿಲ್ಲ, ಅಷ್ಟೊಂದು ದೀನಭಾವ, ಅಷ್ಟೊಂದು ಒಡೆದೋಗಿದ್ದಾನೆ, ಅಷ್ಟೊಂದು ಮುರಿಯಲ್ಪಟ್ಟಿದ್ದಾನೆ. ಆ ಮನೋಭಾವದಿಂದ ಸ್ವಾಮಿ ಹೇಳ್ತಾನೆ, ಸ್ವಾಮಿ ನನ್ನ ಕರುಣಿಸಪ್ಪ, ನಾನೇನಲ್ಲ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ, ಇಬ್ರು ಪ್ರಾರ್ಥನೆ ಯಾರು ನೀತಿವಂತರು ಎಂಬುದಾಗಿ ಎಣಿಸಲ್ಪಡ್ತಾ ಇದ್ದಾರೆ. ಈ ಸುಂಕದವನು ನೀತಿವಂತನ ಎಂಬುದಾಗಿ ಎಣಿಸಲ್ಪಡ್ತಾನೆ. ಯಾಕೆ?
ಇವನು ಪಾಪಿ ಸುಂಕದವನು ಹೇಳ್ಬೇಕಾದ್ರೆ ಅವನು ಪಾಪಿಯಾಗಿರ್ತಕ್ಕಂಥ ಮನುಷ್ಯ, ಜನರ ಹತ್ರ ಅನ್ಯಾಯವಾಗಿ ಉಸುಲಿ ಮಾಡ್ತಕ್ಕಂಥ ಮನುಷ್ಯ. ಆದ್ರೆ ಅವನು ನೀತಿವಂತನ ಎಂಬುದಾಗಿ ಎಣಿಸಲ್ಪಡ್ತಾನೆ. ಆದ್ರೆ ಇನ್ನೊಬ್ನು ಫರಿಸಾಯನು, ಅವನು 2 ಆವೃತ್ತಿ ಉಪವಾಸ ಮಾಡ್ತಾ ಇದ್ದ, ವಾರಕ್ಕೆ 2 ಸಲ ಉಪವಾಸ ಮಾಡ್ತಾ ಹಂಗೆ ಉಪವಾಸ ಮಾಡ್ತಾ ಇದ್ದ, ಕಾಣಿಕೆ ಕೊಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಆದ್ರೆ ಅವನೇನ್ ಮಾಡ್ಲಿಲ್ಲ, ನೀತಿವಂತನೆಂಬುದಾಗಿ ಎಣಿಸಲ್ಪಡಲಿಲ್ಲ. ಅಂದ್ರೆ ಆತನು ತನ್ನ ಬಲ ಸಾಮರ್ಥ್ಯದಲ್ಲಿ ಏನ್ ಮಾಡ್ತಾ ಇದ್ನು, ಹೆಚ್ಚಳ ಪಡ್ತಾ ಇದ್ನು. ಯಾರು? ಫರಿಸಾಯನ ಎಂಬತಕ್ಕಂಥ ಭಕ್ತನು ತನ್ನ ಏನ್ ಮಾಡ್ತಾನೆ, 2 ಸಲ ಉಪವಾಸ ಮಾಡ್ತೇನೆ ವಾರಕ್ಕೆ, ಸಂಪಾದಿಸಿದ್ರಲ್ಲಿ 10 ಭಾಗ ಕೊಡ್ತೇನೆ. ಅಂದ್ರೆ ತನ್ನ ಬಲ ಸಾಮರ್ಥ್ಯದಲ್ಲಿ ಏನ್ ಮಾಡ್ತಾ ಇದ್ನ ಅದನ್ನು ಹೆಚ್ಚಳ ಪಡ್ತಾನೆ. ನಾನು ಹಿಂಗೆ ಅವ್ನು ಹೇಳ್ತಾನೆ, ಇಲ್ಲಿದಾನಲ್ಲ ಇವನು ಪಾಪಿ, ಇವನಂಗ್ ನಾನಲ್ಲ, ಅದಕ್ಕಾಗಿ ನೀ ಸ್ತೋತ್ರ ಮಾಡ್ತಾನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಅವ್ನಿಗೆ ಏನ್ ಮಾಡ್ಲಿಲ್ಲ ದೇವರು, ಅವನ ಪ್ರಾರ್ಥನೆಯನ್ನು ಕೇಳಲಿಲ್ಲ, ಆತನ ನೀತಿವಂತ ನೆಮ್ಮದಾಗ ಎಣಿಸ್ಲಿಲ್ಲ. ಬದಲಾಗಿ ಪಾಪಿ ಆಗಿರ್ತಕ್ಕಂಥ ಸುಂಕದವನನ್ನ ದೇವ್ರು ಏನ್ ಮಾಡಿದ್ರು, ನೀತಿವಂತ ನೆಮ್ಮದಾಗ ಎಣಿಸಿದ್ರು ಎಂಬ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ನಮ್ಮ ಬಲಹೀನತೆಗಳನ್ನು ನಾವು ದೇವರ ಹತ್ರ ಹೇಳ್ಕೋಬೇಕು, ನಮ್ಮ ಬಲಹೀನತೆಗಳನ್ನ ಒಪ್ಕೋಬೇಕು, ಅದರಲ್ಲಿ ನಾವು ಹೆಚ್ಚಳ ಪಡ್ಬೇಕು. ಏನ್ ತಪ್ಪಿದೆ ಸ್ವಾಮಿ, ಹೌದಪ್ಪ ನಾನು ಇಂಥವನೇ, ನನ್ನ ಕರುಣಿಸು, ನನಗೆ ಬಲ ಕೊಡು. ದೇವ್ರು ಬಲ ಕೊಡ್ತಾನೆ, ನಡೆಸ್ತಾರೆ. ದೇವರು ಒಂದ್ ವೇಳೆ ಬಲಹೀನನ್ನ ಬಿಟ್ಟು ಬಲವಂತನಲ್ಲೇ ಮಹಿಮೆ ಹೊಂದದಾಗಿದ್ರೆ ದೇವದೂತರನ್ನೇ ಈ ಭೂಲೋಕದಲ್ಲಿ ಇಡ್ತಾ ಇದ್ರು ತನ್ನ ಸೇವೆ ಮಾಡಕ್ಕೆ. ನಿಮಗೆ ದೇವ್ರ ವಾಕ್ಯ ಹೇಳಕ್ಕೆ ಒಂದ್ ವೇಳೆ ದೇವರಿಗೆ ಬಲಶಾಲಿಗಳು ಬೇಕಾಗಿತ್ತು ಅಂತಂದ್ರೆ ದೇವ್ರ ದೂತರನ್ನೇ ಇಳಿಸ್ತಾ ಇದ್ನು. ದೂತರ ಮೂಲಕವಾಗಿ ನಾವು ಎಲ್ಲರ ಸಂದೇಶ ಕೇಳಿಸ್ಕೊಂತಾ ಇದ್ವಿ. ಆದ್ರೆ ದೇವರಿಗೆ ಬಲವಂತನು ಬೇಕಾಗಿಲ್ಲ, ಬಲಹೀನನು ಬೇಕಾಗಿದ್ದಾನೆ. ಇವತ್ತು ಮನುಷ್ಯರನ್ನೇ ನಿಮಗೆ ಸೇವಕರನ್ನಾಗಿ ಇಟ್ಟಿದ್ದಾರೆ. ನಾನು ಸಹ ಬಲಹೀನನಾದ ನನ್ನನ್ನ ನಿಮಗೆ ಉಪದೇಶ ಮಾಡಕ್ ಇಟ್ಟಿದ್ದಾನೆ. ಕಾರಣ ದೇವರು ಬಲಹೀನನಲ್ಲಿ ಮಹಿಮೆ ಹೊಂದಿಕೊಳ್ಳಿಕ್ ಬಯಸ್ತಾನೆ. ದೇವರು ಬಲಹೀನತೆಯಲ್ಲಿಯೇ ಆತನು ಬಲಪಡಿಸಿ ನಮ್ಮನ್ನ ಉಪಯೋಗಿಸ್ಕೊಳ್ಳಿಕ್ ಶಕ್ತನಾಗಿದ್ದಾರೆ ದೇವರು. ಆದ್ರಿಂದ ಇವತ್ತು ಬಲಹೀನನನ್ನೇ ಆತನ ಏನ್ ಮಾಡ್ತಾನೆ, ಉಪಯೋಗಿಸ್ಕೊಳ್ತಕ್ಕಂಥವ್ನು, ಆತನ ಮೂಲಕ ಮಹಿಮೆ ಹೊಂದಿಕೊಳ್ತಕ್ಕಂಥವನಾಗಿದ್ದಾನೆ. ಹೆಚ್ಚಳ ಪಡೋದಾದ್ರೆ ನಮ್ಮ ಬಲಹೀನತೆಗಳೆಲ್ಲ ನಾವು ಹೆಚ್ಚಳ ಪಡಬೇಕು. ಹೌದು ಸ್ವಾಮಿ, ಬಲಹೀನತೆ ಇದೆ, ಈ ಬಲಹೀನತೆ ನೀನ್ ಬಿಡುಗಡೆ ಕೊಡ್ಲಿಕ್ಕಿದ್ಯಾ, ನಿನಗೆ ಸ್ತೋತ್ರ ಅಂತ ಹೇಳಿ. ಹಾಗೆ ಪೌಲ್ ಏನ್ ಮಾಡಿದ್ನು, ಇಲ್ಲಿ ವಚನದಲ್ಲಿ ನಾವು ಓಡ್ಕೊಂಡ ಹಾಗೆ ಆತನೇನ್ ಹೇಳ್ತದಾನೆ, ನಾನು ನನ್ನ ಬಲಹೀನತೆಯಲ್ಲೇ ಹೊರತು, ನಿರ್ಬಲಾವಸ್ಥೆಯಲ್ಲೇ ಹೊರತು ಬೇರೆ ಹೆಚ್ಚಳ ಪಡಕ್ಕೆ ಏನು ಇಲ್ಲಪ್ಪ ನನ್ನ ಹತ್ರ ಅಂತ ಸಾಮರ್ಥ್ಯ ಅಂತ ಹೇಳೋದ್ರ ಬಗ್ಗೆ ನಾವು 1ನೇ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು 2ನೇ ಭಾಗದಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿ ನೋಡುವಾಗ ಈ ಒಂದು ಸಂದೇಶಕ್ಕೆ ಒಂದು ಕೀ ವಾಕ್ಯವನ್ನ ನಾವಿಲ್ಲಿ ನೋಡ್ತೇವೆ. 2ನೇ ಭಾಗದಲ್ಲಿ ನಾವು ಹೋಗಕ್ಕಿಂತ ಮುಂಚೆ ಈ ಸಂದೇಶಕ್ಕೆ ಕೀ ವಾಕ್ಯ ಯಾವ್ದಪ್ಪ ಅಂತಂದ್ರೆ ನೋಡುವಾಗ 12ನೇ ಅಧ್ಯಾಯ 10ನೇ ವಚನ 2 ಕೊರಿಂಥದಲ್ಲಿ ಈ ಕೀ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಏನಂತಂದ್ರೆ, ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ ಅಲ್ಲಿ ಪೌಲ್ ಹೇಳೋದ್ರ ಬಗ್ಗೆ ನೋಡ್ತಾರೆ. ಅಂತಂದ್ರೆ ಅಧ್ಯಾಯ 11 ವಚನ 16ರಿಂದ 12ನೇ 10ನೇ ವಚನದಲ್ಲಿ ಇರ್ತಕ್ಕಂಥ ಸಾರಾಂಶ ಏನಪ್ಪಾ, ಒಂದು ಕೀ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಹೇಳಿರ್ತಕ್ಕಂಥ ವಿಷಯ ಏನು ವಿಷಯ ಅದನ್ನ ಹೇಳ್ತಾರೆ ಪೌಲನು. ನಾನೇನಾಗಿದ್ದೇನೆ ಅಂತಂದ್ರೆ ಕ್ರಿಸ್ತನ ನಿಮಿತ್ತ ಏನಾಗಿದ್ದೇನೆ ಅಂತಂದ್ರೆ ನಿರ್ಬಲನಾಗಿದ್ದೇನೆ ಎಂಬುದರ ಕುರಿತಾಗಿ ಆತನ ತಿಳಿಸೋದನ್ನ ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನ ನಿಮಿತ್ತ ನಾನೇನಾಗಿದ್ದೇನೆ, ನಿರ್ಬಲಾವಸ್ಥೆಯಲ್ಲಿದ್ದೇನೆ. ನಿರ್ಬಲಾವಸ್ಥೆ ಅಂದ್ರೆ ಏನರ್ಥ, ನಾನು ಬಲಹೀನ, ನಾನು ಬಲವಂತನಲ್ಲ ಅಂತ ಹೇಳಿ ಪೌಲ್ನ ಹೇಳ್ತಾ ಇದ್ದಾನೆ. ಹಾಗಾದ್ರೆ ನಿಜವಾಗಿಯೂ ಪೌಲ್ನ ಬಲಹೀನನ ಎಂಬ ನೋಡುವಾಗ ಆತನು ನಿಜವಾಗಿಯೂ ಸಹ ಆತನು ಬಲಹೀನನಲ್ಲ. ಆತನು ಒಬ್ಬ ಯಹೂದ್ಯನಾಗಿದ್ದ, ಆತನು ಧರ್ಮದಲ್ಲಿ ತುಂಬಾ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ. ಆ ದಮಸ್ಕಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಏನ್ ಮಾಡಿದ್ನು, ಕುದುರೆ ಮೇಲೆ ಹೋಗ್ತಾ ಇದ್ನು. ಆಗಿನ ಸಮಯದಲ್ಲಿ ಕುದುರೆಯಲ್ಲಿ ಹೋಗೋದಂದ್ರೆ ಏನರ್ಥ, ಈಗ ಬೆಂಚ್ ಕಾರಲ್ಲಿ ಹೋದಂಗೆ. ಆಗಿನ ಸಮಯದಲ್ಲಿ ಕುದುರೆಗಳಲ್ಲಿ ಹೋಗ್ತಕ್ಕಂಥದ್ದು ಬಹಳ ರಿಚ್. ಅಷ್ಟೇ ಅಲ್ಲ, ಆತನ ಜೊತೆಗೆ ಏನ್ ಮಾಡ್ತಾ ಇದ್ರು, ಇನ್ನೂ ಬೇರೆ ಸೈನಿಕರು ಇದ್ರಂತೆ. ಯಾರ ಜೊತೆಗೆ, ಪೌಲನ ಜೊತೆಗೆ ಕುದುರೆಯಲ್ಲಿ ಹೋಗುವಾಗ ಆತನ ಸುತ್ತಲೂ ಇನ್ನೂ ಸಹ ಏನ್ ಮಾಡಿದ್ರು, ಬೇರೆ ಸೈನಿಕರು ಸಹ ಇದ್ರು ಕುದುರೆ ಮೇಲೆ ಅಲ್ವಾ. ಹಾಗೆ ಆತನು ರೋಷವುಳ್ಳವನಾಗಿ ಹೋಗ್ತಾ ಇದ್ನು ದಮಸ್ಕಕ್ಕೆ. ಏನಕ್ಕೆ, ಅಲ್ಲಿರ್ತಕ್ಕಂಥ ಯೇಸುವನ್ನು ಹಿಂಬಾಲಿಸ್ತಕ್ಕಂಥವ್ರು, ಯೇಸು ಹೆಸರು ಹೇಳ್ಕೊಳ್ಳೋರ್ನ ಸಾಯಿಸ್ಬಿಡ್ಬೇಕು, ಅವ್ರನ್ನ ಮುಗಿಸ್ಬಿಡ್ಬೇಕು, ಅವ್ರನ್ನ ಜೈಲ್ಗೆ ಹಾಕ್ಬಿಡ್ಬೇಕಂತ ಹೇಳಿ ಹೋಗ್ತಾ ಇದ್ನು ಅಲ್ವಾ. ಹಾಗೆ ವಚನ ಇದೆ ಅಪೊಸ್ತಲರ ಕೃತ್ಯದಲ್ಲಿ ಓದುವಾಗ ನಮಗೆ ಗೊತ್ತಾಗ್ತದೆ. ಹಾಗೆ ಬಲಶಾಲಿಯಾಗಿರ್ತಕ್ಕಂಥ ವ್ಯಕ್ತಿ, ವಿದ್ಯಾವಂತನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ಯಾರು, ಪೌಲನು ಬಲಶಾಲಿಯಾಗಿರ್ತಕ್ಕಂಥವನು,
ವಿದ್ಯಾವಂತನು, ಧರ್ಮಶಾಸ್ತ್ರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಅಂತ ಸಾಮರ್ಥ್ಯದಿಂದ ತುಂಬಿದ್ದ, ಬಹಳ ಎಲ್ಲಾ ವಿಷಯದಲ್ಲಿ ನಿಪುಣನಾಗಿದ್ದ ಇವನು, ಜ್ಞಾನದಲ್ಲಿ ನಿಪುಣನಾಗಿದ್ದ, ದೇಹ ಶಕ್ತಿಯಲ್ಲಿ ಬಲ ಇತ್ತು. ಈಗ ಅದಕ್ಕೋಸ್ಕರನೇ ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ಏನಕ್ಕೆ? ಅಲ್ಲಿರ್ತಕ್ಕಂಥ ಯೇಸುವನ್ ನಾಮಸ್ಮರಣೆ ಮಾಡೋರು ನಾಶ ಮಾಡ್ಬೇಕಂತ ಹೇಳಿ ಹೋಗ್ತಾ ಇದ್ದ. ಆ ಸಮಯದಲ್ಲೇ ದೇವರು ಆತನ ಸ್ಪಂದಿಸಿದ್ದು ಅಲ್ವಾ? ಹೀಗೆ ಇಂಥ ಬಲ, ಶಕ್ತಿ, ಸಾಮರ್ಥ್ಯ, ಜ್ಞಾನ ಎಲ್ಲಾ ಗೊತ್ತಿದ್ದಂತ ಪೌಲ್ನ ಹೇಳ್ತಾ ಇದ್ದಾನೆ, ನಾನಿವತ್ ನಿರ್ಬಲನಾಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪೌಲ್ನ ಹೇಳ್ತಾನೆ, ನಾನು ನಿರ್ಬಲ. ಯಾರ ನಿಮಿತ್ತವಾಗಿ? ಕ್ರಿಸ್ತನಿಗಾಗಿ ನಿರ್ಬಲ ಅಂತ ಹೇಳಿ, ನಾನು ಕ್ರಿಸ್ತನ ನಿಮಿತ್ತ ಏನಾಗಿದ್ದೇನೆ? ನಿರ್ಬಲ ಆಗಿದ್ದೇನೆ. ಅಲ್ಲಿವರೆಗೆ ಏನ್ ಮಾಡ್ತಾ ಇದ್ದ? ಜನರಿಗೆ ದಬ್ಬಾಳಿಕೆ ಮಾಡ್ತಾ ಇದ್ನು. ಯೇಸು ಸ್ವಾಮಿ ಆತನ ಸಂಧಿಸೋದಕ್ಕಿಂತ ಮುಂಚೆ, ದಮಸ್ಕದ ದಾರಿಯಲ್ಲಿ ಆ ದೇವರ ಬೆಳಕು ಅವನ ಮೇಲೆ ಬೀಳೋಕ್ಕಿಂತ ಮುಂಚೆ ಏನಾಗಿದ್ನು? ರೋಷ, ಬಲ, ಸಾಮರ್ಥ್ಯದಲ್ಲಿ ಏನಾಗಿದ್ನತ್ನು? ಬಹಳ ಮುಂದಾಗಿದ್ನು, ಹೆಚ್ಚಳ ಪಡ್ತಕ್ಕಂಥವನಾಗಿದ್ನು. ಆತನ ಧರ್ಮಶಾಸ್ತ್ರ ನೋಡಿ, ಹಾಗೆ ಹೀಗೆ ಎಲ್ಲರಿಗೆ ಬೋಧನೆ ಮಾಡ್ದ. ನೀವು ಯಾಕೆ ಯೇಸು ಸ್ವಾಮಿ ನಂಬ್ತಾ ಇದ್ದೀರಾ? ಯೇಸು ಸ್ವಾಮಿಯಿಂದ ಯಾಕೆ ಹೋಗ್ತಾ ಇದ್ದೀರಾ? ನಿಮಗೇನ್ ಮಾಡ್ತೇವೆ? ಜೈಲಿಗೆ ಹಾಕ್ತೀವಿ ನೋಡಿ ಅಂತ ಹೇಳಿ ಬೆದರಿಕೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದ. ಯಾಕಂದ್ರೆ ಅವಾಗ ಅಲ್ಲಿವರೆಗೆ ಅವನು ಬಲ, ಶಕ್ತಿ, ಸಾಮರ್ಥ್ಯದಲ್ಲೇ ಇದ್ದ, ದುರಂಕಾರದಲ್ಲಿದ್ದ, ಮತಾಂಧತೆಯಲ್ಲಿದ್ದ, ಧರ್ಮಾಂಧತೆಯಲ್ಲಿದ್ದ. ಅದರಿಂದ ಅವತ್ತೇನ್ ಮಾಡಿದ್ನ? ಅವನು ಎಲ್ಲರಿಗೆ ಹಿಂಸೆ ಪಡಿಸೋ ಕೆಲಸನೇ ಮಾಡ್ತಾ ಇದ್ದ. ಯಾವಾಗ ಯೇಸು ಸ್ವಾಮಿ ಅವನು ಮುಟ್ಟಿದ ತಕ್ಷಣ ಏನಾಗ್ತದಾನೆ? ಬದ್ಲಾಗ್ತದಾನೆ. ಇಷ್ಟು ದಿನ ಹೆಚ್ಚಳ ಪಡ್ತಾ ಇದ್ನಲ್ಲ, ನನಗೆ ಅದು ಗೊತ್ತು, ಇದು ಗೊತ್ತು, ನನಗೆ ಧರ್ಮಶಾಸ್ತ್ರದ ಎಲ್ಲ ವಚನ ಗೊತ್ತು ಅಂತ ಹೇಳಿ, ಇವತ್ತು ಯಾವುದು ವಚನ ಆ ತರ ಇಲ್ಲ. ಆತನು ಬದ್ಲಾಗ್ತಾ ಇದ್ದಾನೆ. ಇವತ್ತು ಅವನೇನ್ ಹೇಳ್ತಾನೆ? ಸ್ವಾಮಿ, ನಾನು ನಿರ್ಬಲನಾಗಿದ್ದೇನೆ, ನಿನ್ ನಿಮಿತ್ತ ನಿರ್ಬಲ ಅಂತ ಹೇಳಿ ಆತನ ಹೇಳ್ತಾನೆ. ಅಂದ್ರೆ ಯೇಸು ಆತನ ಮುಟ್ಟಿದ ಮೇಲೆ ಆತನ ನಿರ್ಬಲಾವಸ್ಥೆಯಲ್ಲಿ ಹೆಚ್ಚಳ ಪಡ್ತಾ ಇದ್ದಾನೆ. ನಾನ್ ನಿರ್ಬಲನು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ನಿಜವಾಗಿ ಆತನಿಗೆ ಬಲ ಇದೆ, ಆದ್ರೆ ಕ್ರಿಸ್ತನ ನಿಮಿತ್ತ ಆ ಬಲವನ್ನ ಏನ್ ಮಾಡಿದಾನೆ? ಬಿಟ್ಟು ಬಿಟ್ಟಿದ್ದಾನೆ, ನಿರ್ಬಲಾವಸ್ಥೆಗೆ ಹೋಗಿದ್ದಾನೆ. ಇವತ್ತು ಯಾರಾದ್ರೂ ನನ್ನ ಹೊಡೆದ್ರೆ ಏನ್ ಮಾಡಕ್ ಸಾಧ್ಯ ಇದೆ? ನನ್ನ ಶಕ್ತಿ ಇದೆ ಇನ್ನೊಬ್ಬರಿಗೆ ತೆಗೆದು ಏಟ್ ಕೊಡಾಕೆ, ಅಲ್ವಾ? ಐತೆ ಇಲ್ವಾ? ಐತೆ ನನಗೆ. ಹಾಗೆ ಪೌಲನಿಗೆ ಇತ್ತು, ಶಕ್ತಿ ಇತ್ತು. ಯಾರಾದ್ರೂ ಆತನ ಮುಟ್ಟಿದ್ರೆ ಅವ್ರನ್ನ ಎದುರಿಸುವಂತ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಆದ್ರೆ ಏನ್ ಮಾಡಿದ್ನು? ಎದುರಿಸ್ಲಿಲ್ಲ. ಆತನ್ಗೆ ಯಾರಾದ್ರೂ ಬಂದು ತೊಂದರೆ ಕೊಡುವಾಗ, ಹೊಡೆಯುವಾಗ ಏನ್ ಮಾಡಿದ್ನು? ಹೊಡೆಯುವಾಗ ಏನ್ ಮಾಡ್ತಾ ಇದ್ನ? ಆತನು ತಿರುಗಿ ಹೊಡೆದ್ನ? ತನ್ನ ಶಕ್ತಿ ಸಾಮರ್ಥ್ಯ ತೋರಿಸಿದ್ನ? ಇಲ್ಲ. ಯಾಕಂತಂದ್ರೆ ನಿರ್ಬಲನಾಗಿದ್ದಾನೆ. ಯಾರಿಗೋಸ್ಕರವಾಗಿ? ಕ್ರಿಸ್ತನಿಗೋಸ್ಕರವಾಗಿ ಆತನ ಏನ್ ಮಾಡಿದಾನೆ ಅಂತಂದ್ರೆ, ನಾನ್ ನಿರ್ಬಲನಾಗಿದ್ದೇನೆ ಎಂಬುದು ಕುರಿತಾಗಿ ಆತನು ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಅಂತಂದ್ರೆ, ಕ್ರಿಸ್ತನಲ್ಲಿರ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ನಿರ್ಬಲಾವಸ್ಥೆಯಲ್ಲಿರೋದು ಮುಖ್ಯ. ಯಾರ ನಿಮಿತ್ತ? ಕ್ರಿಸ್ತನ ನಿಮಿತ್ತ ನಿರ್ಬಲರಾಗಿರ್ಬೇಕು. ಅಂದ್ರೆ ಬಲ ಇಲ್ಲದೆ ಇರಬೇಕು. ಯಾವ ವಿಷಯದಲ್ಲಿ? ಗಂಡನೋ ಹೆಂಡತಿನೋ ಒಂದೇನೋ ಬೈತಾರೆ, ಹೊಡಿತಾರೆ, ಏನೋ ಮಾಡ್ತಾರೆ, ನಾನೇನ್ ಕಮ್ಮಿನಾ ಅಂತ ಹೇಳಿ ಏನ್ ಮಾಡೋದಲ್ಲ. ಕುಟುಂಬದಲ್ಲಿ, ಸಭೆಯಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಸಮಸ್ಯೆ ಬರುತ್ತೆ, ಸಂಸಾರದ ಸಮಸ್ಯೆ ಬರುತ್ತೆ. ಹೆಂಡತಿ ಗಂಡ ಏನೋ ಒಂದು ಜಗಳ ಬಂತಂತ ಹೇಳಿ ಒಬ್ರಿಗೊಬ್ರು ತಮ್ಮ ಸಾಮರ್ಥ್ಯ ತೋರ್ಸಕ್ ಹೋದ್ರೆ ಏನಾಗುತ್ತೆ? ಓ, ನನಗೆ ಹಿಂಗಂತೀಯ ನೀನು, ಮಾಡ್ತೇನೆ ಬಾ ನಿನಗಂತ ಹೇಳಿ. ಗಂಡ ಏನೋ ಅಂತಂದ್ರೆ ಹೆಂಡತಿನ ಇನ್ನೊಂದು ತಗೊಂಡು ನಿಂತ್ಕೊಂಡ್ರೆ ಏನ್ ಮಾಡೋದು? ಎಲ್ಲರೂ ಬಲ ಸಾಮರ್ಥ್ಯ ತೋರ್ಸಕ್ ಹೋದ್ರೆ ಏನಾಗುತ್ತೆ? ಸಂಸಾರ ಹಾಳಾಗುತ್ತೆ ಅಲ್ವಾ? ದೇವರು ನಮ್ಮ ಬಲ ಸಾಮರ್ಥ್ಯ ತೋರ್ಸಕ್ಕೆ ಕರೆದಿಲ್ಲ. ಇವತ್ತು ನನಗೆ ಬಲ ಇದೆ, ಇನ್ನೊಬ್ಬರ ಮೇಲೆ ತೊಂದರೆ ಮಾಡ್ಬೇಕು, ನನಗೆ ಅನ್ಯಾಯ ಮಾಡಿದವ್ರಿಗೆ ವಿರುದ್ಧವಾಗಿ ನಾನು ಘೋಷಣೆ ಮಾಡಕ್ ಬಲ ಇದೆ, ಇನ್ನೊಬ್ರು ನನಗೆ ತೊಂದರೆ ಮಾಡಿದವ್ರ ವಿರುದ್ಧವಾಗಿ ನಾನು ಯುದ್ಧ ಮಾಡಕ್ ಶಕ್ತಿ ಐತೆ, ಆದ್ರೂ ನಾನು ನಿರ್ಬಲನಾಗಿದ್ದೇನೆ. ಯಾಕೆ? ಕ್ರಿಸ್ತನ್ ನನ್ನನ್ನೇ ಏನಕ್ಕೆ ಕರ್ಲಿಲ್ಲ? ಹೋರಾಡಕ್ ಕರ್ಲಿಲ್ಲ, ಲೋಕ ಸಂಬಂಧವಾಗಿ ಹೋರಾಡಕ್ ಕರ್ಲಿಲ್ಲ. ನಾನೇನಾಗಿದ್ದೇನೆ ಇವತ್ತು? ನಿರ್ಬಲನಾಗಿದ್ದೇನೆ. ಯಾರಿಗೋಸ್ಕರ? ನನ್ನ ಹೊಡೆದವ್ರಿಗೆ ನಾನು ತಿರುಗಿ ಹೊಡಿತಾ ಇಲ್ಲ. ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ನನ್ನ ಬೈದವ್ರಿಗೆ ನಾನು ಬೈತಾ ಇಲ್ಲ ತಿರುಗಿ. ಯಾಕೆ? ಬಾಯಿ ಇಲ್ಲ ಅಂತ ಹೇಳಿ ಅಲ್ಲ, ಬಾಯಿ ಇದೆ, ಆದ್ರೂ ನಾನು ಬಾಯಿಗೆ ಕಟ್ಕೊಂಡಿದ್ದೀನಿ, ನಿರ್ಬಲನಾಗಿದ್ದೀನಿ. ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ. ಹಾಗೆ ಪೌಲನು ಏನ್ ಮಾಡ್ತಾರೆ ಅಂತಂದ್ರೆ, ನಾನು ಕರ್ತನಿಗಾಗಿ ಏನಾಗಿದ್ದೇನೆ? ನಿರ್ಬಲನಾಗಿದ್ದೇನೆ ಎಂಬುದಾಗಿ ಅಲ್ಲಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕ್ರಿಸ್ತನ ನಿಮಿತ್ತ ನಾನು ನಿರ್ಬಲನಾಗಿ ಜೀವಿಸಿದೆ ಎಂಬುದಾಗಿ ನೋಡ್ತಾ. ಅಂದ್ರೆ ಶಕ್ತಿ ಇದ್ದಾಗ್ಯೂ ಸಹ, ಸಾಮರ್ಥ್ಯ ಇದ್ದಾಗ್ಯೂ ಸಹ ಏನ್ ಮಾಡ್ತಾ ಇಲ್ಲ? ಅದನ್ನೇ ಉಪಯೋಗಿಸ್ಕೊಳ್ತಾ ಇಲ್ಲ ಪೌಲನು. ಯಾವುದಕ್ಕಾಗಿ? ತನಗಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಬದಲಾಗಿ ಏನ್ ಮಾಡ್ತಾ ಇದ್ದಾನೆ? ಕ್ರಿಸ್ತನ ನಿಮಿತ್ತ ಬಲವನ್ನ ಬಲಹೀನತೆ ಅಂತ ಹೇಳಿ ಅದನ್ನ ಏನ್ ಮಾಡ್ತಾ ಇದ್ದಾನೆ? ಭಾವಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ಯೇಸು ಸ್ವಾಮಿ ಸಹ ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಏನೆಲ್ಲ ಘಟನೆಗಳಾಯ್ತು? ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ರಲ್ವಾ, ಆತನ ಸಿಲ್ವೆಗೆ ಹಾಕಿದ್ರಲ್ವಾ, ಆಗ ಆತನಲ್ಲಿ ಏನಿತ್ತು? ಬಲ ಇತ್ತು, ಶಕ್ತಿ ಇತ್ತು ಅಲ್ವಾ ಯೇಸು ಸ್ವಾಮಿಗೆ? ಆ ಸಮಯದಲ್ಲಿ ಏನ್ ಮಾಡ್ಬೋದಾಗಿತ್ತು? ದೇವದೂತರನ್ನು ಕಳಿಸಿ ಅಲ್ಲಿರ್ತಕ್ಕಂಥ ಎಲ್ಲಾ ಸೈನಿಕರನ್ನೇ ಮುಗಿಸಿ ಬಿಡ್ಬೋದಾಗಿತ್ತು. ಈತನಿಗೆ ಯಾರೆಲ್ಲ ಬೈತಾ ಇದ್ರಲ್ಲ ಅವ್ರ ಬಾಯಿನ ಬಂಧಿಸಿ ಬಿಡ್ಬೋದಾಗಿತ್ತು.
ಅಲ್ವಾ? ದೂತರನ್ನ ಇಳಿಸ್ಬಿಟ್ಟು ಈತನ ಕೈಕಾಲು ಮಳೆ ಹೊಡೆದವ್ರಿಗೆ ಅವ್ರನ್ನೇ ಯೇಸು ಸ್ವಾಮಿ ಇಳಿಸ್ಬಿಟ್ಟು ಅವ್ರನ್ನ ಎಲ್ಲರನ್ನ ಹಾಕಿಬಿಟ್ಟು ಒಂದೇ ಶಿಲ್ಬೆಯಲ್ಲಿ ಹಾಗೆ ಬಡ್ದು ಬಿಡ್ಬೋದಾಗಿತ್ತು. ಆಗ್ತಾ ಇತ್ತಾ ಇಲ್ವಾ? ಇವ್ನು ಶಿಲ್ಬೆಯಲ್ಲಿ ಒಬ್ಬನ್ನೇ ಹಾಕಿದ್ರು ಯೇಸು ಸ್ವಾಮಿನ. ಇವ್ನ್ ಯಾರೆಲ್ಲ ಹೊಡೆದ್ರಲ್ಲ 5-6 ಜನರು, ಅವ್ರನ್ನೆಲ್ಲ ಒಬ್ಬರ ಮೇಲೆ ಒಬ್ರು ಮಲಗಿಸ್ಬಿಟ್ಟು ದೊಡ್ಡದೊಂದು ಮಳೆ ಮಾಡಿಬಿಟ್ಟು ದೊಡ್ಡದೊಂದು ಕಂಬ ಮಾಡಿಬಿಟ್ಟು ಎಲ್ಲರನ್ನು ಸೇರಿಸಿ ಒಂದೇ ಸರಿಗೆ ಗುದ್ದು ಬಿಡ್ಬೋದಾಗಿತ್ತು. ಆಗ್ತಾ ಇತ್ತಲ್ವಾ ದೇವ್ರಿಗೆ? ಆಗ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿಲ್ಲ ಸ್ವಾಮಿ, ತನ್ನ ಬಲನೇ ಉಪಯೋಗಿಸ್ಲಿಲ್ಲ. ಉಪಯೋಗಿಸ್ಲಿಲ್ಲ. ಯಾಕೆ ಉಪಯೋಗಿಸ್ಲಿಲ್ಲ? ಅವ್ರು ನಿರ್ಬಲರಾಗಿದ್ರು, ನಮ್ಮ ನಿಮಿತ್ತ ನಿರ್ಬಲರಾಗಿದ್ರು. ನಮ್ಮನ್ನ ರಕ್ಷಣೆ ಮಾಡ್ಬೇಕಾಗಿತ್ತಲ್ವಾ? ನಮಗೋಸ್ಕರ ಸಿಲುಬೆಯಲ್ಲಿ ಸಾಯ್ಬೇಕಾಗಿತ್ತಲ್ವಾ? ರಕ್ತ ಸುರಿಸ್ಬೇಕಾಗಿತ್ತಲ್ವಾ? ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಸ್ವಾಮಿ ಏನ್ ಮಾಡಿದ್ನು? ನಿರ್ಬಲಾವಸ್ಥೆಯಲ್ಲಿ ಎಲ್ಲ ಅನುಭವಿಸಿದ್ನು. ತನ್ನ ಸೃಷ್ಟಿಗಳಾದಂತ ಮನುಷ್ಯರಿಂದ ಆತನೇನ್ ಮಾಡಿದ್ನು? ಕೈಕಾಲುಗಳಿಗೆ ಮಳೆ ಹೊಡೆಸ್ಕೊಂಡು ಅಲ್ಲ ಸಲ್ಲದ ಮಾತುಗಳನ್ನ ಆಪಾದನೆಗಳನ್ನ ಹೊತ್ಕೊಂಡು ಅದು ನಿರೂಪಿಸಕ್ ಏನಿತ್ತು? ಶಕ್ತಿ, ಜ್ಞಾನ, ಬಲ ಎಲ್ಲ ಇತ್ತು. ಆದ್ರೆ ಏನ್ ಮಾಡ್ಲಿಲ್ಲ ಯೇಸು ಸ್ವಾಮಿ? ನಿರೂಪಿಸ್ಲಿಲ್ಲ. ಇದನ್ ಬಗ್ಗೆ ಸುಳ್ಳು ಸಾಕ್ಷಿ ಹೇಳಿದ್ರು ಪಿಲಾತನ ಮುಂದೆ ಅನೇಕರು ಎದ್ದುಬಿಟ್ಟು, ಇವ್ನು ಹಿಂಗ್ ಮಾಡ್ದ ಅಂತ ಹೇಳಿ. ಯೇಸು ಸ್ವಾಮಿ ಏನ್ ಮಾಡಿದ್ನು? ಬಾಯೇ ತೆಗಿಲಿಲ್ಲ ಅಂತ ಹೇಳ್ತೇವೆ, ವಚನ ನೋಡ್ತೇವೆ. ಬಾಯಿ ಯಾಕೆ ತೆಗಿಲಿಲ್ಲ? ಬಾಯಿ ಇರ್ಲಿಲ್ವಾ? ನಾಲ್ಗೆ ಸೀದೋಗಿತ್ತಾ? ಇಲ್ಲ, ಬಲ ಇತ್ತು. ನಾಲ್ಗೆ ಸೀದಿರ್ಲಿಲ್ಲ, ಇನ್ನೂ ಇತ್ತು, ಜೀವ ಇತ್ತು, ಶಕ್ತಿ ಇತ್ತು ಮಾತಾಡಕ್ಕೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿಲ್ಲ? ಆತನು ಮಾತಾಡ್ಲೇ ಇಲ್ಲ. ಒಂದ್ ವೇಳೆ ಅವತ್ತು ಮಾತಾಡಿ ತನ್ನ ಬಲ, ಸಾಮರ್ಥ್ಯ, ಜ್ಞಾನ, ಶಕ್ತಿ ತಾನು ಏನನ್ನೋದನ್ನ ಅಲ್ಲಿ ತೋರಿಸ್ಕೊಂಡ್ಬಿಟ್ಟಿದ್ರೆ ಏನಾಗ್ತಾ ಇರ್ಲಿಲ್ಲ? ಇವತ್ತು ನಾನು ನೀವುಗಳು ರಕ್ಷಿಸಲ್ಪಡ್ತಾ ಇರ್ಲಿಲ್ಲ. ಆತ ನಮಗೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದರಿಂದ ಆತನ ಏನ್ ಮಾಡಿದ್ನು? ದೇವರ ಯೋಜನೆಯನ್ನ ನೆರವೇರ್ಸಕ್ಕೋಸ್ಕರ ಏನ್ ಮಾಡಿದ್ನು? ತನ್ನ ಬಲ, ಶಕ್ತಿ, ಸಾಮರ್ಥ್ಯನ ಅಲ್ಲೇನೆ ಅದಿಮ್ಕೊಂಡ ಅಲ್ವಾ? ಹಂಗೆ ಕಂಟ್ರೋಲ್ ತಗೊಂಡ, ಎಲ್ಲ ಸಹಿಸ್ಕೊಂಡ. ಹಾಗೆ ಇವತ್ತು ಆತನನ್ನ ಅನುಸರಿಸ್ತಕ್ಕಂಥ ಪೌಲ್ನ ಹೇಳ್ತಾನೆ, ನಾನು ಕ್ರಿಸ್ತರ ನಿಮಿತ್ತ ನಿರ್ಬಲನಾಗಿದ್ದೇನೆ ಎಂಬುದಾಗಿ. ಇವತ್ತು ನಾನು ನೀವು ಆ ಭಾವನೆಯಲ್ಲಿ ಇರ್ಬೇಕು. ನಮ್ಗೇನೇ ಬಲ, ಶಕ್ತಿ, ಸಾಮರ್ಥ್ಯ ಇದ್ರು ಏನ್ ಮಾಡ್ಬೇಕು? ಅವುಗಳನ್ನೇ ಅಮಿಕಿಟ್ಕೋಬೇಕು. ಮನ್ಸಲ್ಲೇನೆ ಅದನ್ನೇ ಕಟ್ಟಿ ಹಾಕ್ಬೇಕು. ನಾವು ಕಟ್ಟಿ ಹಾಕ್ಬಿಟ್ಟು ನಮ್ಮ ಬಲ, ಸಾಮರ್ಥ್ಯ ಯಾವಾಗೆಲ್ಲ ಕಟ್ಟಿ ನಾವು ಇರ್ತೇವೋ ಅವಾಗ ಮಾತ್ರ ಏನಾಗ್ತದೆ? ನಮ್ಮಲ್ಲಿ ದೇವರ ಬಲ, ದೇವರ ಸಾಮರ್ಥ್ಯ, ಶಕ್ತಿ ಬರಕ್ ಸಾಧ್ಯ. ಪ್ರೇಯರೇ, ದೇವ್ರಿಗೆ ಮಹಿಮೆ ಮಾಡಕ್ ಸಾಧ್ಯ. ಪೌಲ್ನು ಏನ್ ಮಾಡಿದ್ನು? ಕ್ರಿಸ್ತನಿಗಾಗಿ ನಿರ್ಬಲಾವಸ್ಥೆಯಲ್ಲಿ ಇರ್ತಕ್ಕಂಥವ್ ನಾನು ನಿರ್ಬಲನಾಗಿದ್ದೇನೆ ಅಂತ ಹೇಳಿದ್ನು. ಹಾಗೆ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರವಾಗಿ ಈ ಲೋಕದಲ್ಲಿ ನಿರ್ಬಲನಾಗಿ ನಡ್ಕೊಂಡ್ಬಿಟ್ಟು ಏನ್ ಮಾಡಿದ್ದಾನೆ? ಇವತ್ತು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಇವತ್ತು ನನ್ನ ಮೂಲಕ, ನಿನ್ನ ಮೂಲಕವಾಗಿ ದೇವ್ರ ನಾಮ ಮಹಿಮೆ ಆಗ್ಬೇಕಂತಂದ್ರೆ, ನಾನು ನೀವು ಇತರರಿಗೆ ಆಶೀರ್ವಾದಕರವಾಗಿರ್ಬೇಕಂತಂದ್ರೆ ನಾವೇನ್ ಮಾಡ್ಬೇಕಾಗಿದೆ? ನಮ್ಮ ಬಲದಲ್ಲಿ ಹೆಚ್ಚಳ ಪಡದೆ ನಾವು ನಿರ್ಬಲಾವಸ್ಥರಾಗಬೇಕು. ಕರ್ತನ ನಿಮಿತ್ತ ಅನೇಕ ಸಾರಿ ಕಷ್ಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ತೊಂದರೆಗಳು ಬರುವಾಗ ಏನ್ ಮಾಡ್ಬೇಕು? ನಾವು ಬಲ ಇದ್ರು ಬಲ ಇಲ್ಲದ ತರ ಮೌನವಾಗಿರ್ಬೇಕಾಗುತ್ತೆ. ನಾವು ಯಾವ ರಿಯಾಕ್ಷನ್ ಮಾಡದೇ ಇರಬೇಕಾಗುತ್ತೆ. ಯಾವುದಕ್ಕಾಗಿ? ದೇವ್ರಿಗಾಗಿ, ದೇವ್ರನ್ನ ನಾಮವನ್ನ ಮಹಿಮೆ ಮಾಡೋದಕ್ಕೋಸ್ಕರವಾಗಿ. ಹಾಗೇನೆ ಮಾಡಿದ್ನು ಪೌಲ್ನ ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ. ಅದರಿಂದ ಎರಡನೇದಾಗಿ ಇಲ್ಲಿ ಏನ್ ನೋಡ್ತಾ ಇದ್ದೇವಪ್ಪ ಅಂತಂದ್ರೆ, ಪೌಲನ ಬಗ್ಗೆ ಪೌಲ್ನ ಹೇಳ್ತಾ ಇದ್ದಾನೆ ಈ ವಾಕ್ಯದಲ್ಲಿ, ನಾನು ನಿರ್ಬಲಾವಸ್ಥೆಯಲ್ಲಿದ್ದೇನೆ ಅಂತ ಹೇಳಿ ಪೌಲ್ನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾವು ನಿರ್ಬಲಾವಸ್ಥೆಯಲ್ಲಿರುವಾಗ ಕ್ರಿಸ್ತ ನಿಮಿತ್ತ ದೇವ್ರ ಬಲ ನಮ್ಮಲ್ಲಿ ಬರ್ಲಿಕ್ಕೆ, ದೇವ್ರ ನಾಮನ ಮಹಿಮೆ ಮಾಡಕ್ಕೆ, ದೇವ್ರನ್ನ ಮಹಿಮೆ ಆಗಕ್ಕೆ ಸಾಧ್ಯತೆ ಇದೆ. ಮೂರನೇದಾಗಿ ನಾವು ನೋಡುವಾಗ ಆತನ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಿಮಿತ್ತ ಏನ್ ಮಾಡಿದ್ನು? ಪೌಲ್ನು ತಿರಸ್ಕಾರಕ್ಕೆ ಒಳಗಾದ. ಯಾರಿಂದ? ಸ್ವಂತದವರಿಂದ. ಇಲ್ಲಿವರೆಗೆ ಯಹೂದ್ಯರೆಲ್ಲರೂ ಜೊತೆಗಿದ್ರು, ಆತನ ವಂಶದ ಎಲ್ಲಾ ಜನರು ಜೊತೆಗಿದ್ರು, ಅವರೆಲ್ಲರೂ ದೂರ ಆಗ್ಬಿಟ್ರು. ಯೇಸು ಸ್ವಾಮಿಗೆ ಯಾವಾಗ ಇವನು ಸಂಧಿಸಿದ್ನೋ, ಯೇಸು ಸ್ವಾಮಿ ಪೌಲನ್ ಯಾವಾಗ ಸಂಧಿಸಿದ್ರೋ ಅವಾಗ ಏನ್ ಮಾಡಿದ್ನು? ತಿರಸ್ಕಾರ ಬಂತು ಅವನಿಗೆ. ಸ್ವಂತದವರಿಂದ ತಿರಸ್ಕಾರ, ಅವ್ರ ಸಮಾಜದಿಂದ ತಿರಸ್ಕಾರ, ಎಲ್ಲರಿಂದ ತಿರಸ್ಕಾರಕ್ಕೊಳಗಾದ್ನು ಆತನು. ತಿರಸ್ಕಾರಕ್ಕೊಳಗಾಗಿ ಏನ್ ಮಾಡ್ತಾ ಇದ್ದಾನೆ ಆತನು? ದೇವರ ನಾಮನ್ನ ಮಹಿಮೆ ಮಾಡ್ತಾನೆ. ಅಂದ್ರೆ ಇವತ್ತೊಬ್ಬ ವ್ಯಕ್ತಿ ಕ್ರಿಸ್ತ ಯೇಸುವಿನಲ್ಲಿದ್ದಾನೆ ಎಂಬುದಕ್ಕೆ ಗುರುತೇನಪ್ಪಾ ಅಂದ್ರೆ ತಿರಸ್ಕಾರ. ನೀವು ಈ ಲೋಕದವರಿಂದ ತಿರಸ್ಕಾರಕ್ಕೆ ಒಳಗಾಗಿಲ್ಲ ಅಂದ್ರೆ ನೀವು ಲೋಕಕ್ಕೆ ಸ್ನೇಹಿತರಾಗಿದ್ದೀರಿ, ನೀವು ಕ್ರಿಸ್ತನಲ್ಲಿ ಇಲ್ಲ ಅಂತೇಳಿ ಅರ್ಥ. ಇವತ್ತು ನನಗೆ ಯಾವ ತಿರಸ್ಕಾರ ಇಲ್ಲ, ನನಗೆ ಬರೀ ಪುರಸ್ಕಾರ ಇದೆ ಅಂದ್ರೆ ಏನರ್ಥ? ನಾನು ಲೋಕದ ಜೊತೆಗೆ ಚೆನ್ನಾಗಿ ಕನೆಕ್ಷನ್ ಇಟ್ಕೊಂಡಿದ್ದೀನಿ. ನಾನು ಲೋಕದ ಜನರ ಜೊತೆಗೆ ಚೆನ್ನಾಗಿದ್ದೇನೆ, ಲೋಕಕ್ಕೆ ಸ್ನೇಹಿತನಾಗಿದ್ದೇನೆ, ಅದಕ್ಕೆ ನನಗೇನಿಲ್ಲ ತಿರಸ್ಕಾರ ಇಲ್ಲ, ಪುರಸ್ಕಾರ ಇರುತ್ತೆ ನಮಗೆ. ಇವತ್ತು ನನಗೂ ನಿಮ್ಗೂ ತಿರಸ್ಕಾರ ಬರುವಾಗಲೇ ಅದ್ರ ಗುರುತು ಏನಪ್ಪಾ ಅಂತಂದ್ರೆ ನಾವು ದೇವ್ರ ಮಾರ್ಗದಲ್ಲಿ ಇದ್ದೇವೆ, ದೇವ್ರ ಮಕ್ಕಳಾಗಿದ್ದೇವೆ, ಕ್ರಿಸ್ತನಲ್ಲಿದ್ದೇವೆ ಅಂತ ಗುರುತು. ಪೌಲನಿಗೆ ಏನಕ್ಕೆ ತಿರಸ್ಕಾರ ಬಂತು? ಕ್ರಿಸ್ತ ಯೇಸುನಲ್ಲಿದ್ದ, ದೇವರ ಚಿತ್ತವನ್ನು ಮಾಡಬೇಕಾಗಿತ್ತು, ದೇವರ ಸೇವೆಯನ್ನು ಮಾಡಬೇಕಾಗಿತ್ತು, ದೇವ್ರಿಗೋಸ್ಕರ ಬದುಕಬೇಕಾಗಿತ್ತು. ಅದಕ್ಕಾಗಿ ಆತನ ಜೀವಿತದಲ್ಲಿ ತಿರಸ್ಕಾರ ಬಂದು. ಕ್ರಿಸ್ತ ಯೇಸುನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಏನಿದೆ? ತಿರಸ್ಕಾರ ಇದೆ. ಯಾರಿಂದ ತಿರಸ್ಕಾರ? ಫಸ್ಟ್ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ.
ಯೇಸುವನ್ನ ಸ್ವೀಕರಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಮ್ಮ ಮನೆಯವರಿಂದಲೇ ತಿರಸ್ಕಾರ, ತಮ್ಮ ಸಮಾಜದವರಿಂದ ತಿರಸ್ಕಾರ, ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಿಂದ, ಅವರ ರಾಜ್ಯದಿಂದ, ದೇಶದಿಂದ, ಹೀಗೆ ಎಲ್ಲರಿಂದ ತಿರಸ್ಕಾರ, ಭೂ ಸಂಬಂಧವಾದ ಎಲ್ಲ ಜನರಿಂದ ತಿರಸ್ಕಾರ ಬರುತ್ತೆ. ಈ ತಿರಸ್ಕಾರ ಯಾವುದಕ್ಕೆ ಬಂದಿದೆ? ನಾನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದಲೇ. ಇವತ್ತು ನಿಮಗೆ ತಿರಸ್ಕಾರ ಬಂದಿಲ್ಲ ಅಂದ್ರೆ ನೀವು ತಿಳ್ಕೊಳ್ಳಿ, ನೀವು ಇನ್ನೂ ಬಂದಿಲ್ಲ ಕ್ರಿಸ್ತನಲ್ಲಿ ನೀವು ನೆಲೆಗೊಂಡಿಲ್ಲ ಅಂತ ಹೇಳಿ ಅರ್ಥ. ಅದರಿಂದ ಯೇಸು ಸ್ವಾಮಿಯ ಮಕ್ಕಳು ಎಂಬುದಕ್ಕೆ ಗುರುತು ಏನಪ್ಪಾ, ಒಂದು ಸಿಂಬಲ್ ಏನಪ್ಪಾ ಅಂದ್ರೆ ತಿರಸ್ಕಾರ. ಯಾರೆಲ್ಲ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೆ ನಾವು ಬರುವಾಗ 66 ಪುಸ್ತಕಗಳನ್ನ ನೋಡ್ತೇವೆ. ಯಾರು ದೇವರನ್ನು ಪ್ರೀತಿಸಿದ್ರೋ, ಯಾರು ಸದ್ಭಕ್ತರಾಗೋದಕ್ಕೆ ಮನಸ್ಸು ಮಾಡಿದ್ರೋ ಅವ್ರಿಗೆಲ್ಲರಿಗೂ ಏನಿದೆ? ತಿರಸ್ಕಾರ ಇದೆ. ಆಯ್ತಾ ಇಲ್ವಾ? ಅಬ್ರಾಮನಿ ತಿರಸ್ಕಾರ ಇಲ್ವಾ? ಯೋಬನಿ ತಿರಸ್ಕಾರ ಇಲ್ವಾ? ದಾವಿದನಿ ತಿರಸ್ಕಾರ ಇಲ್ವಾ? ದಾನಿಯೇಲನಿ ತಿರಸ್ಕಾರ ಇಲ್ವಾ? ಶದ್ರಕ್ ಮೆಷಕ್ ಅಬೇದರಿ ತಿರಸ್ಕಾರ ಇಲ್ವಾ? ಯೋಷೇಫನಿ ತಿರಸ್ಕಾರ ಇಲ್ವಾ? ಯೇಸು ಸ್ವಾಮಿ ತಿರಸ್ಕಾರ ಇಲ್ಲ? ಪೌಲನಿ ತಿರಸ್ಕಾರ ಇಲ್ವಾ? ಯಾರಿಗೆ ತಿರಸ್ಕಾರ ಇಲ್ಲ? ಎಲ್ಲರಿಗೂ ತಿರಸ್ಕಾರ. ಯಾಕಾಗೆ? ಕ್ರಿಸ್ತ ಯೇಸುನಲ್ಲಿ ಇರೋದ್ರಿಂದ ಎಲ್ಲರಿಗೂ ಸಹ ತಿರಸ್ಕಾರಗಳನ್ನು ಅನುಭವಿಸಿದ್ರು. ಇವತ್ತು ನಾವು ತಿರಸ್ಕಾರ ಅನುಭವಿಸ್ತಾ ಇದ್ದೇವಪ್ಪ ಯಾರದಿಂದಲಾದ್ರೂ ಅಂದ್ರೆ ನಾವೇನ್ ಮಾಡ್ಬೇಕಮ್ಮ? ಏನ್ ಮಾಡ್ಬೇಕು? ತಿರಸ್ಕಾರ ಇದ್ರೆ ನಾನು ಯೇಸು ಸ್ವಾಮಿ ಮಾರ್ಗದಲ್ಲಿದ್ದೇನೆ, ಸರಿಯಾಗಿದ್ದೇನೆ ಅಂತ ಹೇಳಿ ಅರ್ಥ. ಬರೇ ಪುರಸ್ಕಾರ ಗೌರವ ಸಿಗ್ತೈತೆ ಅಂದ್ರೆ ಏನರ್ಥ? ನೀನು ಯೇಸು ಸ್ವಾಮಿ ಹತ್ರ ಇಲ್ಲ, ಇನ್ನೂ ಲೋಕದಲ್ಲೇ ಇದೆಯಾ, ಸ್ನೇಹಿತೆ ಆಗಿಬಿಟ್ಟಿದ್ಯಾ ಲೋಕಕ್ಕೆ, ಅದಕ್ಕೆ ನಿನ್ನೆ ಪುರಸ್ಕಾರ ಮಾಡ್ತಾರೆ. ನೀನ್ ಸ್ವಾಮಿ ಬಳಿಗೆ ಬಾ, ನೀನ್ ತಿರಸ್ಕಾರ ಮಾಡ್ತಾರೆ. ಅದರಿಂದ ಕ್ರಿಸ್ತ ಯೇಸುವಿನಿರತಕ್ಕಂಥ ಪ್ರತಿಯೊಬ್ಬರು ಏನ್ ಮಾಡ್ತಾರೆ? ತಿರಸ್ಕಾರ ಬರುತ್ತೆ. ಆ ತಿರಸ್ಕಾರಗಳ ಮಧ್ಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ? ದೇವರಿಗೆ ಮಹಿಮೆ ಮಾಡ್ಬೇಕಾಗಿದೆ. ಇನ್ನು ಮುಂದುವರ್ಷ ನಾವು ನೋಡುವಾಗ ಇಲ್ಲಿ ವಚನದಲ್ಲಿ ನೋಡ್ತಾ ಇದ್ದೇವೆ, ಪೌಲ್ ಹೇಳ್ತಾನೆ, ನನಗೆ ಎಷ್ಟೋ ಕೊರತೆಗಳು ಬಂತಂತೆ, ಕ್ರಿಸ್ತ ನಿಮಿತ್ತ ಕೊರತೆಗಳು. ಪೌಲ್ ಹೇಳ್ತಾನೆ ಇಲ್ಲಿ, ನನಗೇನಾಗ್ತದೆ? ನಾನು ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸ್ತು ಎಂಬುದಾಗಿ ನೋಡ್ತಾ ಇದೆ. ಅಂದ್ರೆ ಕೊರತೆಗಳು ಬರೇ ತಿರಸ್ಕಾರ ಅಲ್ಲ, ಕೊರತೆಗಳು ಬರುತ್ತೆ. ವಚನ 27 11ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡಿ, ಪೌಲ್ ಏನ್ ಹೇಳ್ತಾನೆ, ಅವ್ನು ಏನೆಲ್ಲ ಕೊರತೆ ಇತ್ತು ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾನೆ. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು, ಹಸುವೆ ಬಾಯಾರಿಕೆಗಳನ್ನ ಪಟ್ಟು, ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನ ಸೇವಿಸಿದ್ದೇನೆ. ಪೌಲ್ ಹೇಳ್ತಾ ಇದ್ದಾನೆ, ಒಂದು ದಿನ ಎಲ್ಲ ಇದ್ದಂತ ರಿಚ್ ಮ್ಯಾನ್, ಎಲ್ಲ ಅನುಕೂಲತೆ ಇದ್ದಂತ ರಿಚ್ ಮ್ಯಾನ್ ಏನಾಗ್ತಾ ಇದ್ದಾನೆ? ಇವತ್ತು ಬಡವ ಆಗ್ತಾ ಇದ್ದಾನೆ. ರಿಚ್ ಹೋಗಿ ಏನಾಗ್ತಾ ಇದೀವನೆ? ಪೂರ್ ಮ್ಯಾನ್ ಆಗಿ ಮಾರ್ಪಡ್ತಾ ಇದ್ದಾನೆ. ಬಹಳ ನಿರ್ಗತಿಕರ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಆತನ ಹೇಳ್ತಾ ಇದ್ದಾನೆ, ನಾನು ಎಷ್ಟೋ ಸಾರಿ ನನಗೆ ಹೊಚ್ಕೊಳ್ಳಕ್ ಬೆಡ್ಶೀಟ್ ಇರ್ಲಿಲ್ಲ, ಚಳಿಯಲ್ಲಿದ್ದೆ, ಹಾಕೊಳಕ್ ಒಳ್ಳೆ ಬಟ್ಟೆ ಇರ್ಲಿಲ್ಲ, ಬಟ್ಟೆ ಇಲ್ದೆ ನಾನು ಕೊರತೆಯಲ್ಲಿದ್ದೆ. ಇಷ್ಟೆಲ್ಲ ಒಳ್ಳೆ ಪಂಡಿತ ಆಗಿರ್ತಕ್ಕಂಥವನು, ಎಲ್ಲಾ ವಿದ್ವಾಂಸನ ರೀತಿಯಲ್ಲಿ ಒಂದು ದಿನ ಬದುಕಿರ್ತಕ್ಕಂಥವ್ರು, ಕ್ರಿಸ್ತನನ್ನ ಸಂಧಿಸಿದ ಮೇಲೆ, ಕ್ರಿಸ್ತನನ್ನ ಅಂಗೀಕರಿಸಿದ ಮೇಲೆ ಇವನೇನಾಗ್ತಾ ಇದ್ದಾನೆ? ನಾನೇನ್ ಮಾಡ್ತಾ ಇದ್ದಾನೆ? ಅನೇಕ ಸಾರಿ ಉಪವಾಸ ಇಲ್ಲಿದ್ದೆ. ಉಪವಾಸ ಯಾಕಿರ್ತೇವೆ ನಾವು ಇವತ್ತು? ಉಪವಾಸ ದೇವ್ರಿಗೋಸ್ಕರ ಉಪವಾಸದ ಪ್ರೇಯರ್ ಮಾಡೋಣ ಅಂತ ಇರ್ತೇವೆ. ಪೌಲ್ನು ದೇವ್ರಿಗೋಸ್ಕರ ಪ್ರೇಯರ್ ಮಾಡೋಣ ಅಂತ ಹೇಳಿ ಮಾತ್ರ ಉಪವಾಸ ಇರ್ಲಿಲ್ಲ, ತಿನ್ನಾಕೂ ಇರ್ಲಿಲ್ಲ ಊಟ, ಅದಕ್ಕೆ ಉಪವಾಸ ಇದ್ದ. ಇಲ್ಲಿ ಹೇಳಿರ್ತಕ್ಕಂಥದ್ದು ಹಾಗಂತ ಉಪವಾಸ ಮಾಡಿದ್ದು ದೇವ್ರಿಗೋಸ್ಕರ ಮಾಡ್ಲಿಲ್ಲ ಅಂತ ಹೇಳಿ ಅಲ್ಲ. ಉಪವಾಸ ಎರಡು ರೀತಿಯಾಗಿ ಮಾಡೋದಿದೆ. ಒಂದು ದೇವ್ರಿಗಾಗಿ ಎಲ್ಲ ಇದ್ದು ಉಪವಾಸ ಮಾಡೋದು, ಇನ್ನೊಂದು ಏನು ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಉಪವಾಸ ಮಾಡ್ತಕ್ಕಂಥದ್ದು. ಹಾಗೆ ಪೌಲ್ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ಅನೇಕ ಸಾರಿ ಉಪವಾಸವಾಗಿದ್ದೆ. ಏನಕ್ಕಾಗಿ? ಕಾನನೈ, ಊಟ ಇರ್ಲಿಲ್ಲ, ಉಪವಾಸವಾಗಿದ್ದೆ ಅಂತ ಹೇಳಿ ಹೇಳ್ತಾನೆ. ಹಂಗೆ ನಾವು ಸಹ ಏನಾಗ್ತೇವಪ್ಪ ಅಂದ್ರೆ ಅನೇಕ ಸಲ ಯೇಸು ಸ್ವಾಮಿ ಬಳಿಗೆ ಬರುವಾಗ ನಮ್ಗೆ ಇಂಥ ಸ್ಥಿತಿ ಬರುತ್ತೆ. ಖಾನಾಪೀನ ಯಾವುದೇ ಇರಲ್ಲ, ಅಂತ ಸ್ಥಿತಿ ನಮ್ಮ ಜೀವನದಲ್ಲಿ ಬರುತ್ತೆ. ಆದ್ರೆ ನಾವೇ ಮಾಡ್ಬೇಕು? ಅದರಲ್ಲಿ ದೇವ್ರ ಮಹಿಮೆ ಮಾಡ್ಬೇಕು. ಅನೇಕರು ಹೇಳ್ತಾರೆ, ಯೇಸು ಸ್ವಾಮಿ ಬಡ್ರಿ, ನಿಮ್ಮ ಹತ್ರ ಸಮೃದ್ಧಿ ಆಗಿರುತ್ತೆ, ನಿಮಗೆ ಎಲ್ಲಾ ಕಾಯಿಲೆಗಳು ವಾಸಿ ಆಗ್ಬಿಡುತ್ತೆ, ನಿಮ್ ಬಡತನ ಎಲ್ಲ ನೀಗಿ ಹೋಗ್ಬಿಡುತ್ತೆ, ನೀವು ಬಹಳ ಚೆನ್ನಾಗಿರ್ತೀರಿ ಅಂತ ಹೇಳ್ತಾರೆ ಕೆಲವರು. ಹಂಗಿಲ್ಲ ಬೈಬಲ್ ಅಲ್ಲಿ. ನನ್ ಬಳಿಗೆ ಬನ್ರಿ, ನಿಮ್ಮನ್ನ ಶ್ರೀಮಂತನು ಮಾಡ್ತೀನಿ ಅಂತ ಹೇಳಿ ಯೇಸು ಸ್ವಾಮಿ ಎಲ್ಲಿ ಹೇಳಿಲ್ಲ. ಹೇಳಿದಾರೆ ಎಲ್ಲಾದ್ರು? ನಾನಂತರೂ ಓದ್ಲಿಲ್ಲ. ಆದ್ರೆ ಪ್ರಸಂಗದಲ್ಲಿ ಹೇಳ್ತಾರೆ ಅನೇಕ ಸೇವಕರು, ಯೇಸು ಸ್ವಾಮಿ ಬಳಿಗೆ ಬಂದ್ರೆ ನಿಮ್ ಎಲ್ಲಾ ಕೊರತೆ ಹೋಗ್ಬಿಡುತ್ತೆ. ಆದ್ರೆ ಪೌಲ್ ಹೇಳ್ತಾನೆ, ನಾನು ಕೊರತೆಯಲ್ಲೇ ಇದ್ದರೆ ನನಗೆ ಆತ ಈಗಾಗಲೇ ಎಷ್ಟೋ ಸಭೆಗಳನ್ನ ಕಟ್ಟಿದ್ದಾನೆ, ಎಷ್ಟೋ ದೇವ ಜನರ ಸುವಾರ್ತೆ ಸಾರಿದ್ದಾನೆ. ಅವನು ಹೇಳ್ತಾನೆ, ಅಂತ ದೊಡ್ಡ ಸೇವಕ ಯಾರು? ಪೌಲ್ನು ಯೇಸು ಸ್ವಾಮಿ ನಂತರ ದೊಡ್ಡ ಸೇವಕ. ಯೇಸು ಸ್ವಾಮಿಯ 11 ಜನ ಶಿಷ್ಯರ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸೇವೆ ಮಾಡಿದ, ಹೆಚ್ಚಾಗಿರ್ತಕ್ಕಂಥ ಪರಿಶ್ರಮ ಪಟ್ಟ. ಅವನು ಹೇಳ್ತಾನೆ, ದೊಡ್ಡ ಸೇವಕ, ನನಗೆ ತಿನ್ನಾಕಿರ್ಲಿಲ್ಲ ಅಂತ. ಇವತ್ತು ದೊಡ್ಡ ಸೇವಕರು ಅಂತ ಹೇಳಿ ಇರ್ತಕ್ಕಂಥವ್ರ ಹತ್ರ ಏನೇನಿದೆ? ಎಲ್ಲ ಇದೆ. ಈ ಲೋಕದವ್ರ ಹತ್ರ ಏನಿಲ್ವಾ ಅಂತದೆಲ್ಲ ಸೇವಕರ ಹತ್ರ ಇದೆ. ಯಾರು? ದೊಡ್ಡ ದೊಡ್ಡ ಸೇವಕರ ಹತ್ರ ಇದೆ ಅಲ್ವಾ? ಆದ್ರೆ ಈತನು ದೊಡ್ಡ ಸೇವಕ ಆಗಿದ್ದ, ಆತರ ಏನೂ ಇರ್ಲಿಲ್ಲ. ಇವನು ಹೊಚ್ಕೊಳ್ಳಕ್ಕೂ ಬೆಡ್ಶೀಟ್ ಇರ್ಲಿಲ್ಲ,
ಹಾಕೊಳಕ್ ಬಟ್ಟೆ ಇರಲಿಲ್ಲ, ತಿನ್ನಕ್ ಊಟ ಇರಲಿಲ್ಲ. ಇದನ್ನೆಲ್ಲ ಯಾಕೆ ಸಹಿಸ್ಕೊಂಡ? ಯಾಕೆ ಮಾಡ್ದ? ಕ್ರಿಸ್ತನಿಗೋಸ್ಕರ ಏನ್ ಮಾಡ್ತಾನೆ? ಅಂತ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಕ್ರಿಸ್ತನ ನಿಮಿತ್ತ ಇವೆಲ್ಲ ನನಗೆ ಬಂತು. ಇವತ್ತು ನಾನು ಬಡತನದಲ್ಲಿದ್ದೇನೆ, ನನ್ನ ಬಟ್ಟೆ ಇಲ್ಲದೆ ಇದ್ದೇನೆ, ನನಗೆ ಈ ತರ ತೊಂದರೆ ಇದೆಯಪ್ಪ ಅಂದ್ರೆ ಏನಕ್ಕೆ ಅರ್ಥ? ನಾನು ಕ್ರಿಸ್ತನಿಗೋಸ್ಕರವಾಗಿ ಇದೆಲ್ಲ ಬಿಟ್ಟಿದ್ದೇನೆ, ಇದೆಲ್ಲ ಕಳ್ಕೊಂಡಿದ್ದೇನೆ, ಇವುಗಳಿಗೋಸ್ಕರ ನಾನು ಯೋಚನೆ ಮಾಡಲ್ಲ ಅಂತ ಹೇಳಿ ಪೌಲ್ನು ಹೇಳೋದ್ರ ಬಗ್ಗೆ ನಾವು ನೋಡೋದು. ಅಂದ್ರೆ ಯೇಸು ಸ್ವಾಮಿ ಮಕ್ಕಳು, ಕ್ರಿಸ್ತ ಯೇಸುನಿರ್ತಕ್ಕಂಥವ್ರಿಗೆ ಏನಿರುತ್ತಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಕೊರತೆಗಳು ಇರುತ್ತೆ, ಸಮಸ್ಯೆಗಳು ಇರುತ್ತೆ. ಆದಾಗ್ಯೂ ನಾವು ಭಕ್ತಿಯಲ್ಲಿ ನಾವು ಮುಂದುವರಿಬೇಕು, ದೇವ್ರ ಬೈದಲ್ಲಿ ಮುಂದುವರಿಬೇಕಂತಕ್ಕಂಥದ್ದು ದೇವರ ಚಿತ್ತ. ಇನ್ನು ಮುಂದುವರಿಸಿ ನೋಡುವಾಗಲ್ಲ ವಚನದಲ್ಲಿ ನೋಡ್ತಾ ಇದ್ದೇವೆ, ಕೊರತೆ ಮಾತ್ರ ಅಲ್ಲ, ಹಿಂಸೆಗಳು. ಯೇಸು ಸ್ವಾಮಿ ನಿಮಿತ್ತ ಏನಾಗ್ತದೆ? ಇಲ್ಲಿವರೆಗೆ ಅವನು ಹಿಂಸೆ ಮಾಡ್ತಾ ಇದ್ದ ಪೌಲ್ನು, ಯೇಸು ಸ್ವಾಮಿ ನಂಬಿದ ಮೇಲೆ ಅವನಿಗೆ ಹಿಂಸೆ ಸ್ಟಾರ್ಟ್ ಆಯ್ತು ಉಲ್ಟಾ. ಯಾರಿಗೆ? ಪೌಲನಿಗೆ. ಇವತ್ತು ಅವನಿಗೆ ಸ್ಟಾರ್ಟ್ ಆದಾಗ ನಮಗೂ ಹಿಂಸೆ, ಯೇಸು ಸ್ವಾಮಿ ನಿಮಿತ್ತ ನಮಗೆ ಹಿಂಸೆ ಬರುತ್ತೆ. ಅವುಗಳು ನಾವೇನ್ ಮಾಡ್ಬೇಕು? ತಾಳ್ಬೇಕು. ತಾಳುವಾಗಲೇ ಏನಾಗ್ತದೆ? ನಮಗೆ ನಿತ್ಯ ಜೀವ ಸಿಕ್ಕುತ್ತೆ. ಹಾಗಾದ್ರೆ ಪೌಲನ್ ಏನೆಲ್ಲ ಹಿಂಸೆಗಳನ್ನ ತಾಳಿದಾನೆ, ಇಷ್ಟು ವಚನಗಳು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಹೇಳಿದೆ ನಿಮಗೆ, ನಾವೇನ್ ಮಾಡಿ 2 ಕೊರಿಂಥ 11ನೇ ಅಧ್ಯಾಯ ವಚನ 16ರಿಂದ 12:10 ಹೇಳ್ತೀನಿ ಅಂತ ಹೇಳಿ ನಾವು ಪ್ರತಿ ವಾರ ಈ ರೀತಿಯಾಗಿ ಇಷ್ಟು ಜಾಸ್ತಿ ವಚನಗಳನ್ನ ತಗೊಂತಾ ಇರಲಿಲ್ಲ. ಆದ್ರೆ ಇವತ್ತು ಜಾಸ್ತಿ ವಚನ ತಗೊಂಡಿದ್ದೇವೆ. ಏನಕ್ಕಪ್ಪ ಅಂತಂದ್ರೆ ಅಲ್ಲಿ ಪೌಲ್ ವಿವರಣೆ ಮಾಡ್ತಾನೆ, ಅವನು ಪರಿಶ್ರಮದ ಬಗ್ಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ? ಪೌಲ್ ಹೇಳ್ತಾರೆ, ಪೌಲ್ ಕ್ರಿಸ್ತ ನಿಮಿತ್ತ ಅವನಿಗೆ ಏನಾಯ್ತು? ಹಿಂಸೆ ಬಂತು ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ವಚನ 10ರಿಂದ ಮುಂದುವರಿಸಿ 11ನೇ ಅಧ್ಯಾಯ 23ನೇ ವಚನದಿಂದ 33 ವಚನದಲ್ಲಿ ಅಲ್ಲಿ ಹೇಳ್ತಾ ಇದ್ದಾನೆ. ಆತನು ಪೌಲ್ ಹೇಳ್ತಾನೆ, ನಾನೇನ್ ಮಾಡಿದೆ? ಎಷ್ಟೋ ಸಾರಿ ಸೆರೆಮನೆಯಲ್ಲಿದ್ದೆ, ಕ್ರಿಸ್ತ ನಿಮಿತ್ತ ಎಷ್ಟೋ ಸಾರಿ ಸೆರೆಮನೆಯಲ್ಲಿ ಮಿತಿ ಮೀರಿದ ಪೆಟ್ಟುಗಳನ್ನ ತಿಂದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅನೇಕ ಸಾರಿ ಏನ್ ಮಾಡಿತಪ್ಪ ಅಂತಂದ್ರೆ ಮರಣದ ಬಾಯಿಯೊಳಗೆ ನಾನು ಸಿಕ್ಕೊಂಡೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಾತ್ರ ಅಲ್ಲ, 5 ಸಾರಿ 39 ಚಾಡಿ ಏಟುಗಳನ್ನ ತಿಂದಿದ್ದಾನೆ ಪೌಲ್ನು. ಎಷ್ಟು ಸರೆ? 5 ಸರೆ ಅಲ್ವಾ? ಯೇಸು ಸ್ವಾಮಿ ಎಷ್ಟು ಸಲ ಚಾಡಿ ಏಟು ತಿಂದ್ರು? 1 ಸರೆ ಅಲ್ವಾ? 1 ಕಡಿಮೆ 40 ಚಾಡಿ ಏಟ್ನ ಯೇಸು ಸ್ವಾಮಿ 1 ಸಲ ತಿಂದು, ಅದೇ ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗಿರತಕ್ಕಂಥ ಪೌಲ್ನಿಗೆ ಎಷ್ಟು ಸಾರಿ ಸಿಕ್ಕತ್ತೆ? 5 ಸರೆ. 5 ಸಾರಿ ಏನ್ ಮಾಡ್ತಾ ಇದಾರೆ? ಇದನ್ನಿಗೆ ಚಾಡಿ ಏಟು ನೋಡಿತಾ ಇದಾರೆ. ಅಂದ್ರೆ ಕ್ರಿಸ್ತನ್ ನಿಮಿತ್ತವಾಗಿ ನನಗೆ ಹಿಂಸೆ ಅನುಭವಿಸಿದೆ ನಾನು ಅನ್ನೋದ್ರ ಬಗ್ಗೆ ಅದನ್ನು ವಿವರಿಸ್ತಾ ಹೋಗ್ತಾನೆ. 5 ಸಾರಿ ನನಗೆ 1 ಕಮ್ಮಿ 40 ಚಾಡಿ ಏಟುಗಳು ಬಂತು. 3 ಸಾರಿ ಅದಲ್ದೆ ಮತ್ತೆ ಅಲ್ಲಿರ್ತಕ್ಕಂಥ ಸರ್ಕಾರದವರು ಏನ್ ಮಾಡಿದ್ರಂತೆ? 3 ಸಾರಿ ಮತ್ತೆ ಚಾಡಿ ಏಟುಗಳನ್ನ ಕೊಟ್ಟಿದ್ದಾರೆ. ಇದು 5 ಸಾರಿ ಅಲ್ದೇನೆ. ಅಲ್ಲಿಗೆ 5 3 8 ಸಾರಿ ಆಯ್ತು. 1 ಕಮ್ಮಿ 40 ಚಾಡಿ ಏಟುಗಳು ಪೌಲ್ನ ಅನುಭವಿಸಿದ್ದು ಕ್ರಿಸ್ತನ್ ನಿಮಿತ್ತ. ಮಾತ್ರ ಅಲ್ಲ, ಅವನು ಹೇಳ್ತಾನೆ, 1 ಸಾರಿ ಕೊಲ್ಲುವುದಕ್ಕೆ ಜನರು ಏನ್ ಮಾಡಿದ್ರು? ನನಗೆ ಕಲ್ಲೆಸಿದ್ರು ಅಂತ ಹೇಳಿ ಹೇಳ್ತದಾನೆ. ಮತ್ತೆ ಹೇಳ್ತಾನೆ, ನಾನು ಎಂತೆಂತ ಹಿಂಸೆ ಪಟ್ಟಿದ್ದೇನೆ ಅಂತ ಹೇಳಿ 3 ಸಾರಿ ನಾನು ಪ್ರಯಾಣ ಮಾಡ್ತಾ ಇದ್ದಂತ ಹಡಗು ಒಡೆದೋಯ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಕ್ರಿಸ್ತ ನಿಮಿತ್ತ ಯಾವ ತರ ಹಿಂಸೆಗಳು ಒಳಗಾಗ್ತಾ ಇದ್ದಾನೆ. ಆಮೇಲೆ ಏನ್ ಮಾಡ್ತದಾನೆ? ಅವನು ಹೇಳ್ತಾ ಇದ್ದಾನೆ, ಇನ್ನು ಯಾವ್ಯಾವ ರೀತಿ ನನಗೆ ಹಿಂಸೆ ಬಂತಪ್ಪ ಅಂತಂದ್ರೆ, 1 ರಾತ್ರಿ 1 ಹಗಲು ನಾನು ಏನ್ ಮಾಡಿದ್ನಪ್ಪ ಅಂದ್ರೆ ಹಡಗು ಒಡೆದು ಹೋದ್ಮೇಲೆ ನೀರಿನಲ್ಲೇ ಕಳೆದೆ. 1 ರಾತ್ರಿ 1 ಹಗಲು ನೀರಲ್ಲೇ ಕಳೆದೆ. ಹೆಂಗ್ ಕಳೆದಿರ್ತಾನೆ? ಆ ಹಡಗು ಒಡೆದೋಗಿರೋ ಪೀಸ್ ಹಿಡ್ಕೊಂಡು ಅದ್ರ ಮೇಲೆನೆ ಮಲ್ಕೊಂಡು ಅದನ್ನೇ ಜೀವನ ಕಾಪಾಡಕ್ಕೆ ಆ ಪೀಸ್ ಹಿಡ್ಕೊಂಡು ಏನ್ ಮಾಡ್ತಾನೆ? 1 ಹಗಲು ರಾತ್ರಿ ಕಳೆದ್ನು ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನಾನು ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳು ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನನಗೆ ನದಿಗಳಿಂದ ಅಪಾಯ ಬಂತು, ಕಳ್ಳರಿಂದ ಅಪಾಯ ಬಂತು, ಸ್ವಂತ ಜನರಿಂದ ಅಪಾಯಗಳು ಬಂತು, ಅನ್ಯ ಜನರಿಂದ ಅಪಾಯಗಳು ಬಂತು, ಪಟ್ಟಣಗಳಲ್ಲಿ ನನಗೆ ಅಪಾಯ ಇತ್ತು. ನಾನು ಕಾಡಿಗೆ ಹೋದ್ರೆ ಅಲ್ಲಿ ಬಿಡ್ಲಿಲ್ಲ ರೀ ನನಗೆ ಅಪಾಯಗಳು, ಅಲ್ಲಿನೂ ಸಹ ನನಗೆ ಅಪಾಯ ಬಂತು. ಅಷ್ಟೇ ಅಲ್ಲ, ನನಗೆ ಸುಳ್ಳು ಸಹೋದರರಿಂದ ಅಪಾಯ ಬಂತು. ಅನೇಕ ಸಾರಿ ಹಸುವೆಯಿಂದ ಇದ್ದೆ, ಬಾಯಾರಿಕೆಯಿಂದ ನಿದ್ದೆಗೆಟ್ಟೆ ನಾನು. ಈ ರೀತಿಯಾಗಿ ಎಲ್ಲ ಏನ್ ಮಾಡಿದ್ದೀನಿ ನಾನು? ಕ್ರಿಸ್ತನ ನಿಮಿತ್ತವಾಗಿ ಇವೆಲ್ಲವನ್ನ ಏನ್ ಮಾಡಿದೆ? ಅನುಭವಿಸ್ತೆ ಅಂತ ಹೇಳಿ ನೋಡ್ತಾ ಇದೆ. ಆಮೇಲೆ ಹೇಳ್ತಾನೆ, ಹಿಂಸೆಯು ಇಕ್ಕಟ್ಟು. ಹಾಗೆ ಇಕ್ಕಟ್ಟಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆತನ ಏನ್ ಮಾಡಿದ್ನೋ ಈ ರೀತಿಯ ಪೌಲ್ ಹಾದು ಬಂದು ಎಂಬುದಾಗಿ ನಾವು ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗೆ ಅನೇಕ ಇಕ್ಕಟ್ಟುಗಳು ಬಂತು. ಅವೆಲ್ಲವುಗಳ ಮಧ್ಯದಲ್ಲಿ ಆತನ ಏನ್ ಮಾಡಿದ್ನಂದ್ರೆ ದೇವ್ರಿಗಾಗಿ ಬದುಕಿದ್ನು. ವಚನ 10 ನಾವು ಇನ್ನೊಂದ್ಸಲ ಓದ್ಕೊಳ್ಳೋಣ. ಈ ರೀತಿಯಾಗಿ ಹೇಳ್ತಾ ಇದೆ ಇಲ್ಲಿ 12ನೇ ಅಧ್ಯಾಯ 10ನೇ ವಚನ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟುಗಳು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಪೌಲ್ ಹೇಳ್ತಾ ಇದ್ದಾನೆ, ನನಗೆ ಕ್ರಿಸ್ತನ ನಿಮಿತ್ತ, ಕ್ರಿಸ್ತ ಯೇಸುವಿನಲ್ಲಿರತಕ್ಕಂಥ ನನಗೆ, ಕ್ರಿಸ್ತನ ಸೇವಿಸ್ತಕ್ಕಂಥ ನನಗೆ ಈ ತರ ಎಲ್ಲ ಪರಿಸ್ಥಿತಿಗಳು ಬಂತಪ್ಪ. ಆದ್ರೆ ನಾನೇನ್ ಮಾಡ್ಲಿಲ್ಲ?
ಈ ಎಲ್ಲ ಸ್ಥಿತಿಗಳಲ್ಲಿ ಸಂತುಷ್ಟನಾಗಿದ್ದೆ ನಾನು. ಇದರಲ್ಲಿ ನಾನು ಏನಾಗಿದ್ದೇನೆ? ತೃಪ್ತಿಯಾಗಿದ್ದೇನೆ ನಾನು. ಹಿಂಸೆ, ಕೊರತೆ, ನೋವು, ಸಂಕಟ, ತಿರಸ್ಕಾರ, ಅಪಾಯ ಇವೆಲ್ಲವುಗಳ ಮಧ್ಯದಲ್ಲಿ ನಾನಿದ್ದೇನೆ ಸಂತುಷ್ಟನಾಗಿದ್ದೇನೆ. ಆ ಸಂತುಷ್ಟನಾಗಿದ್ದೇನೆ ಅಂತ ಯಾಕೆ ಹೇಳ್ತಾನೆ? ಕರ್ತನಲ್ಲಿರೋದ್ರಿಂದ, ಅವನು ಕ್ರಿಸ್ತ ಯೇಸುವಿನಲ್ಲಿರೋದ್ರಿಂದ ಅವನಿಗೆ ಇವು ಯಾವುದು ಸಹ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅವನು ಬಟ್ಟೆ ಇಲ್ದೇ ಇರ್ತಕ್ಕಂಥದ್ದು ಅವ್ನ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅವ್ನು ವಾಸ ಮಾಡಕ್ ಮನೆ ಇಲ್ದೇ ಇರ್ತಕ್ಕಂಥದ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ. ಸಮುದ್ರದಲ್ಲಿ ಹಗಲು ರಾತ್ರಿ ಕಳೆಯೋದು ಅವನಿಗೆ ಲೆಕ್ಕಕ್ಕೆ ಬರ್ತಾ ಇಲ್ಲ. ಅವೆಲ್ಲವುಗಳ ಮಧ್ಯೆ ಏನಾಗಿದ್ದಾನೆ ಅಂತಂದ್ರೆ ಅವನು ತೃಪ್ತನಾಗಿದ್ದೇನೆ. ನಾನು ಕರ್ತನಿಗಾಗಿ ಪಡುವಂತ ಪ್ರಯಾಸದಲ್ಲಿ ತೃಪ್ತನಾಗಿದ್ದೇನೆ ಎಂಬುದಾಗಿ ಭಕ್ತನು ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಯೇಸು ಸ್ವಾಮಿ ನಂಬಿರ್ತಕ್ಕಂಥ ನಮಗೆ ಪೌಲನು ಅನುಭವಿಸಿರ್ತಕ್ಕಂಥ ಸ್ಥಿತಿಗಳನ್ನ ನಾವೆಲ್ಲರೂ ಏನಾಗ್ತವೆ ಅನುಭವಿಸ್ತಕ್ಕಂಥ ಸಮಯಗಳು ಬರುವಾಗ ನಾವೇನ್ ಮಾಡ್ಬೇಕು? ಅವೆಲ್ಲವುಗಳ ಮಧ್ಯದಲ್ಲಿ ಸಂತೃಪ್ತರಾಗಿರ್ಬೇಕು. ಅವೆಲ್ಲವುಗಳ ಮಧ್ಯೆ ನಾವೇನ್ ಮಾಡ್ಬೇಕು? ದೇವರಿಗಾಗಿ ಬಲ ಹೊಂದಬೇಕು. ಆತನು ಹೇಳ್ತಾನೆ ಕೊನೆಯ ಭಾಗದಲ್ಲಿ, ಆತನು ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಇವೆಲ್ಲ ಬರ್ತಾವಲ್ಲ, ಯಾವುದು ಶಾಶ್ವತ ಅಲ್ಲ ನಮ್ಗೆ. ಇವೆಲ್ಲವೂ ಹಂಗೆ ಕಣ್ಣು ಮುಚ್ಕೊಂಡು ತೆಗೆಯಕ್ಕೆ ಹೋದಂಗೆ ಎಲ್ಲವೂ ಹೋಗ್ತದೆ. ನಮ್ಮ ಜೀವಿತದಲ್ಲಿ ಕತ್ತಲೊಳಗೆ ಬರುತ್ತೆ, ರಾತ್ರಿಗಳು ಬರುತ್ತೆ. ತಲೆ ಕೆಡಿಸ್ಕೋಬಾರ್ದು. ಅವುಗಳಲ್ಲಿ ಏನ್ ಮಾಡ್ಬೇಕು? ನಾವು ದೇವ್ರಿಗಾಗಿ ಜೀವ್ಸಕ್ ಮನ್ಸು ಮಾಡ್ಬೇಕು. ಅದರಿಂದ ಇವತ್ತು ನಮ್ಮ ಪರಿಸ್ಥಿತಿಗಳು ಎಂಥದೇ ಇರಲಿ, ನಾವೆಂಥದೇ ಪರಿಸ್ಥಿತಿಗಳು ಹಾದು ಹೋಗ್ತಾ ಇರಲಿ, ಎಂಥದೇ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಇರಲಿ, ಅವೆಲ್ಲವುಗಳ ಮಧ್ಯ ಕರ್ತ ನಮ್ಮನ್ನು ಏನ್ ಮಾಡ್ತಾನೆ? ನಡೆಸುವಂತವನಾಗಿದ್ದಾನೆ ಎಂಬ ನಂಬಿಕೆ, ವಿಶ್ವಾಸದಿಂದ ದೇವರಲ್ಲಿ ಭರವಸೆ ಬಿಟ್ಟು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ಸಹ ಪೌಲನ ಹಾಗೆ ಜೀವಿಸ್ಬೇಕು. ಅದಕ್ಕಾಗಿ ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಪೌಲನ ಕರೆದಂತ ದೇವರು ನನ್ನನ್ನು ನಿಮ್ಮನ್ನು ಏನಕ್ಕೆ ಕರೆದಿದ್ದಾರೆ? ಈ ರೀತಿಯ ಭಕ್ತಿ ಮಾರ್ಗದಲ್ಲಿ ಜೀವಿಸಕ್ಕೆ ಕರೆದಿದ್ದಾರೆ. ಅದರಿಂದ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರಿಗೆ ಇವೆಲ್ಲ ಇರುತ್ತೆ. ಇವೆಲ್ಲವುಗಳ ಮಧ್ಯೆ ನಾವೇನ್ ಮಾಡ್ಬೇಕಾಗಿದೆ? ದೇವರು ನಮ್ಮ ಇಟ್ಟಂತ ಪರಿಸ್ಥಿತಿಗಳಲ್ಲೇ ಸಂತುಷ್ಟರಾಗಿ ತೃಪ್ತರಾಗಿ ಇರಬೇಕು. ದೇವರಿಗಾಗಿ ಎಲ್ಲವನ್ನ ಸಹಿಸ್ಕೋಬೇಕು. ದೇವರಿಗಾಗಿ ನಾವು ಬದುಕಬೇಕು ಎಂಬತಕ್ಕಂಥದ್ದು ದೇವರ ವಾಕ್ಯ ಉಪದೇಶದ ಸಾರಾಂಶ ಆಗಿದೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟು ಒಪ್ಪಿಸ್ಕೊಳ್ಳೋಣ. ದೇವರು ನಮಗೆ ಯಾವ ಪರಿಸ್ಥಿತಿ ತಂದ್ರೂ ಸಹ ಅದರಲ್ಲೇ ನಾವು ಸಂತುಷ್ಟರಾಗಕ್ಕೆ, ಅದರಲ್ಲೇ ನಾವು ತೃಪ್ತಿಯನ್ನು ಹೊಂದಕ್ಕೆ, ಅದ್ರ ಮೂಲಕವಾಗಿ ದೇವರು ನಾವು ಮಹಿಮೆ ಮಾಡಕ್ಕೆ ನಮಗೆ ಕರ್ತನ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಈ ಸಮಯಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡ್ತೇವಪ್ಪ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಜೀವನ ಹೇಗಿರ್ತದೆ ಎಂಬುದಾಗಿ ನಾವು ನೋಡಿದ್ದೇವಪ್ಪ. ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ಈ ರೀತಿಯಾಗಿ ಎಲ್ಲ ಕಷ್ಟಗಳನ್ನ, ಸಮಸ್ಯೆಗಳನ್ನ ಎದುರಿಸ್ತಕ್ಕಂಥವರಾಗಿದ್ದಾರೆ. ಅವೆಲ್ಲವುಗಳ ಮಧ್ಯೆ ನಾವು ಪೌಲನ ಹಾಗೆ ಸಂತುಷ್ಟರಾಗಿರಕ್ಕೆ, ಇರೋದ್ರಲ್ಲಿ ತೃಪ್ತರಾಗಿರಕ್ಕೆ, ನೀನಿಟ್ಟಿರುವಂತ ಸ್ಥಿತಿಯಲ್ಲೇ ನಾವು ನಿಮ್ಮನ್ನ ಮಹಿಮೆ ಮಾಡ್ತಕ್ಕಂಥವ್ರು, ಸಂತೋಷ ಪಡುವವರಾಗಿರಕ್ಕೆ ಕೃಪೆ ಮಾಡು ಎಂಬುದಾಗಿ ನಾವು ನೋಡ್ತೇವಪ್ಪ. ಇದೇ ರೀತಿಯಾಗಿ ಕಷ್ಟಪಡ್ತಕ್ಕಂಥ ಇದೇ ಪೌಲನು ಸ್ವಾಮಿ ಫಿಲಿಪ್ಪಿಗೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ರಿ, ಸಂತೋಷ ಪಡ್ರಿ ಎಂಬುದಾಗಿ ಸ್ವಾಮಿ ಆತನು ಜೈಲಲ್ಲಿ ಇದ್ಕೊಂಡು ಹೇಳೋದನ್ನ ನಾವು ನೋಡ್ತೇವಪ್ಪ. ಅದರಿಂದ ಕರ್ತನೇ, ಇವತ್ತು ನಮ್ಮ ಸ್ಥಿತಿಗಳು ಎಂಥದೇ ಇರಲಿ ಸ್ವಾಮಿ, ನಮಗಿಂತ ಮನಸ್ಸನ್ನು ಕೊಡು ಸ್ವಾಮಿ. ಪೌಲನಿದ್ದಂತ ಮನಸ್ಸು ನಮಗೆ ಕೊಡು, ನಿಮ್ಮಲ್ಲಿರ್ತಕ್ಕಂಥ ಮನಸ್ಸು ನಮಗೆ ಕೊಡು ಸ್ವಾಮಿ. ಅಪ್ಪ, ನೀವು ಇಟ್ಟಿರುವಂತ ಪರಿಸ್ಥಿತಿಗಳಲ್ಲೇ ನಾವು ಸಂತೋಷ ಪಡ್ಲಿಕ್ಕೆ, ಆನಂದ ಪಡ್ಲಿಕ್ಕೆ, ನಿಮಗಾಗಿ ನಾವು ಬದುಕಕ್ಕೆ ನಮಗೆ ಸಹಾಯ ಮಾಡು. ಈ ಸಂದೇಶ ಗಳಿಸ್ಕೊಡೋದು ಎಲ್ಲ ಪ್ರಿಯರನ್ನ ಆಶೀರ್ವಾದ ಮಾಡು ಸ್ವಾಮಿ. ಜೀವನದಲ್ಲಿ ಬರುವಂತ ಎಲ್ಲವುಗಳನ್ನ ಸ್ವಾಮಿ ನಿನ್ನ ನಿಮಿತ್ತವಾಗಿ ಎಲ್ಲವನ್ನ ಸಹಿಸಿಕೊಳ್ಳುತ್ತಾ, ಅಡಗಿಸಿಕೊಳ್ಳುತ್ತಾ ನಿನಗಾಗಿ ಬದುಕಕ್ಕೆ ಸಹಾಯ ಮಾಡು. ನಾವು ಬಾಯಿ ತೆರೆಯುವಾಗ ನಾವು ಮಹಿಮೆ ಆಗ್ಬೇಕು. ನಮ್ಮ ಬಲ ಸಾಮರ್ಥ್ಯವನ್ನ, ನಮಗಿರ್ತಕ್ಕಂಥ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಯಾವುದನ್ನು ಸಹ ನಾವು ಸ್ವಾರ್ಥಕ್ಕಾಗಿ ಉಪಯೋಗಿಸದೆ ಅವೆಲ್ಲವನ್ನು ನಾಮದ ಮಹಿಮೆಗಾಗಿ ಉಪಯೋಗಿಸಕ್ಕೆ, ನಿಮಗಾಗಿ ಲೋಕದಲ್ಲಿ ಜೀವಿಸಕ್ಕೆ, ನಿಮಗಾಗಿ ಸ್ವಾಮಿ ನಾವು ಬದುಕಕ್ಕೆ ಸಹಾಯ ಮಾಡು. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಮ್ಮೆಲ್ಲರ ಕುಂದು ಕೊರತೆಗಳನ್ನ ನೀಗಿಸು. ನಮ್ಮ ಎಲ್ಲರ ಪರಿಸ್ಥಿತಿ ನಿಮಗೆ ಗೊತ್ತಿದೆ ಸ್ವಾಮಿ. ನಮ್ಮ ಎಲ್ಲರ ಪರಿಸ್ಥಿತಿಗಳಲ್ಲಿ ನೀವು ನಮ್ಮ ಮುಂದೆ ಇಲ್ಲಿವರೆಗೆ ಇದ್ದೀರಿ, ಇನ್ನು ಮುಂದೆ ಯುದ್ಧ ನಡೆಸು. ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಆಲೋಚನೆಗಳನ್ನು ನಾವು ಪ್ರತಿನಿತ್ಯ ಮೆಲುಕು ಹಾಕುತ್ತಾ ನಿನ್ನ ಭಯದಲ್ಲಿ, ಭಕ್ತಿಯಲ್ಲಿ, ನಂಬಿಕೆಯಲ್ಲಿ ಮುಂದೆ ಸಾಗಕ್ಕೆ, ಬಾಡಿ ಹೋಗದ ಜಯಮಾಲೆಯನ್ನು ನಾವೆಲ್ಲರೂ ಹೊಂದಕ್ಕೆ ಸಹಾಯ ಮಾಡು. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಈ ರೀತಿಯಾಗಿರುವಂಥ ಸಂದೇಶವನ್ನ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.